ಎಸ್ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ KR ಟ್ಯುಟೋರಿಯಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ HSTR GPSTR ಶಿಕ್ಷಕರ ನೇಮಕಾತಿ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದರಲ್ಲೂ ಕೂಡ ಪೇಪರ್ 1, ಪೇಪರ್ 2, ಪೇಪರ್ 3 ಅಂದರೆ HSTR ಮತ್ತು GPSTRನ ಒಳಗೊಂಡಂತೆ ಯಾವೆಲ್ಲ ರೀತಿಯಾಗಿ ಪೇಪರ್ 1ನಲ್ಲಿ, ಪೇಪರ್ 2ನಲ್ಲಿ, ಪೇಪರ್ 3ನಲ್ಲಿ ಯಾವ ಭಾಗಗಳಿಂದ ಎಷ್ಟು ಪ್ರಶ್ನೆಗಳು ಇರುತ್ತೆ, ಎಷ್ಟು ಅಂಕಗಳಿಗೆ ಇರುತ್ತೆ, ನೆಗೆಟಿವ್ ಇರುತ್ತಾ, ಅದೇ ರೀತಿಯಾಗಿ ಎಷ್ಟು ಅಂಕಗಳನ್ನ ಕನಿಷ್ಠವಾಗಿ ನಾವು ಗಳಿಸಲೇಬೇಕು, ಎಷ್ಟು ಅಂಕಗಳನ್ನ ಗಳಿಸಿದ್ರೆ ನಾವು ಎಲಿಜಿಬಲ್ ಆಗ್ತೀವಿ ಅನ್ನೋ ಸಂಬಂಧಪಟ್ಟಂತ ಸಮಗ್ರ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ಅಂಶಗಳನ್ನ ಒಳಗೊಂಡಿರುತ್ತೆ ಒಂದು ಸಿಲೆಬಸ್ ಪ್ಯಾಟರ್ನ್, ಅಂದ್ರೆ ಸಿಲೆಬಸ್ ಯಾವ ರೀತಿಯಾಗಿರುತ್ತೆ, ಸಿಲೆಬಸ್ ಪ್ಯಾಟರ್ನ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಹೇಳಿದಂತೆ ಎಷ್ಟು ಪ್ರಶ್ನೆಗಳು ಎಷ್ಟು ಭಾಗಗಳಿಂದ ಕೇಳ್ತಾರೆ ಮತ್ತು ಎಷ್ಟು ಅಂಕಗಳು ಇರುತ್ತೆ, ಜೊತೆಗೆ ರೆಫರೆನ್ಸ್ ಬುಕ್ ಅಂದ್ರೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಶಿಕ್ಷಕಾಕಾಂಕ್ಷಿಗಳಿದಾರ ನಿಮ್ಮ ಬಳಿ ಇರಲೇಬೇಕಾದಂತ ಎಲ್ಲಾ ರೀತಿಯಂತ ಅಂದ್ರೆ ಪೇಪರ್ 1, ಪೇಪರ್ 2 ಯಾವುದೇ ವಿಷಯ ಇರಲಿ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಪೇಪರ್ 3ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೆಫರೆನ್ಸ್ ಬುಕ್ಸ್ ನಿಮ್ಮ ಬಳಿ ಇರಬೇಕು, ಸಮಗ್ರವಾಗಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತಾಡ್ತೀನಿ. ಜೊತೆಗೆ ಯಾವುದನ್ನ ನಾವು ಹೆಚ್ಚು ಫೋಕಸ್ ಅನ್ನು ಮಾಡಬೇಕಾಗುತ್ತೆ, ಯಾವ ರೀತಿಯಾಗಿ ಓದಬೇಕಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಸ್ಟಡಿ ಟಿಪ್ಸ್ ಮತ್ತು ಹೆಚ್ಚು ಅಂಕಗಳನ್ನ ಗಳಿಸುವಂತ ದೃಷ್ಟಿಯಲ್ಲಿ ನಮ್ಮ ಪ್ಲಾನ್ ಯಾವ ರೀತಿಯಾಗಿರಬೇಕು, ಜೊತೆಗೆ ಟೈಮ್ ಟೇಬಲ್ ಇರುವಂತಹ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನ ಯಾವ ರೀತಿಯಾಗಿ ಮ್ಯಾನೇಜ್ಮೆಂಟ್ ಅನ್ನ ಮಾಡಿಕೊಂಡು ನಾವು ಹೆಚ್ಚು ಓದೋದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು ಮತ್ತು ಯಾವ ಟೈಮಲ್ಲಿ ಓದಬೇಕು ಅನ್ನೋ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಮಗ್ರವಾದಂತಹ ಮಾಹಿತಿ HSTR ಮತ್ತು GPSTR ಎರಡನ್ನ ಒಳಗೊಂಡಂತೆ ಒಂದೇ ವಿಡಿಯೋದಲ್ಲಿ ನಿಮಗೆ ಸಮಗ್ರ ಮಾಹಿತಿ ಸಿಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಎಲ್ಲಾ ರೀತಿಯ ವಿಡಿಯೋಗಳು ಎಲ್ಲಾ ರೀತಿಯ ಮಾಹಿತಿಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ ಅನ್ನ ಯಾರಾದ್ರೂ ಕೂಡ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಪ್ರೆಸ್ ಮಾಡಿ. ಈಗ ಆಲ್ರೆಡಿ HSTR GPSTR PST TET ತರಗತಿಗೆ ಸಂಬಂಧಪಟ್ಟಂತೆ ಯೂಟ್ಯೂಬ್ ಚಾನಲ್ ಅಲ್ಲಿ ಅನೇಕ ರೀತಿಯಂತ MCQ ನಡೀತಾ ಇದೆ, ಚಾಪ್ಟರ್ ವೈಸ್ MCQಗಳು ನಡೀತಾ ಇದೆ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ, ಪ್ರತಿನಿತ್ಯ ನಿಮಗೆ ಲೈವ್ ಇರುತ್ತೆ. ಹಾಗೆ ತಮಗೆಲ್ಲ ಗೊತ್ತಿರೋ ಹಾಗೆ KR ಟ್ಯುಟೋರಿಯಲ್ಸ್ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅದರಲ್ಲಿ ನಿಮಗೆ HSTR GPSTR PST TETಗೆ ಸಂಬಂಧಪಟ್ಟಂತ ಓಲ್ಡ್ ಕ್ವಶನ್ ಪೇಪರ್ ಅಪ್ಲೋಡ್ ಆಗಿರುತ್ತೆ. ಟೆಲಿಗ್ರಾಮ್ ಲಿಂಕ್ಗೆ ಜಾಯಿನ್ ಆಗಿ ಆ ಒಂದು ಲಿಂಕ್ ಅನ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯಿನ್ ಆದ್ರೆ ನೇರವಾಗಿ ಎಲ್ಲಾ ರೀತಿಯಂತ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಸಿಗುತ್ತೆ ಅಂತ ಹೇಳ್ತಾ, ಹಾಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ KR ಟ್ಯುಟೋರಿಯಲ್ಸ್ ಕಡೆಯಿಂದ ನಿಮಗೆ ಪೇಡ್ ಕ್ಲಾಸಸ್ಗಳು ಪ್ರಾರಂಭವಾಗಿದೆ. ನಿರಂತರವಾಗಿ ಸುಮಾರು 7,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಾರಂಭವನ್ನು ಮಾಡಿದ್ದಾರೆ, ಅವರ ಒಂದು ತಯಾರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಈಗ ಆಲ್ರೆಡಿ ನಿಮಗೆ HSTR GPSTR TET PST ಸಂಬಂಧಪಟ್ಟ ತರಗತಿಗಳು ಪ್ರಾರಂಭವಾಗಿದೆ. ನಮ್ಮ ಒಂದು ಕೀ ಫೀಚರ್ಸ್ ಏನಿರುತ್ತೆ ಅಂದ್ರೆ 700 ಚಾಪ್ಟರ್ ವೈಸ್ ವಿಡಿಯೋಸ್ ಇರುತ್ತೆ, ಅಂದ್ರೆ ಚಾಪ್ಟರ್ ವೈಸ್ ವಿಡಿಯೋಸ್ ನಿಮಗೆ ಅಪ್ಲೋಡ್ ಆಗ್ತಾ ಹೋಗುತ್ತೆ ನಮ್ಮ ಒಂದು ಆಪ್ ಅಲ್ಲಿ. 50+ ಒಂದು ಟೆಸ್ಟ್ ಸೀರೀಸ್ ಅಪ್ಲೋಡ್ ಆಗಿರುತ್ತೆ. ಈಗ ಆಲ್ರೆಡಿ 35+ ಟೆಸ್ಟ್ ಸೀರೀಸ್ ಅಪ್ಲೋಡ್ ಆಗಿದೆ. ಹಾಗೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ PDF ನೋಟ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಈ ಒಂದು ಏನು ತಮ್ಮ ತರಗತಿಗಳಿರುತ್ತೆ ಆ ತರಗತಿಗಳನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನೀವು ಡೆಮೋ ತರಗತಿಗಳನ್ನು ನೋಡಬಹುದು, ಆ ನಂತರ ನೀವು ಜಾಯಿನ್ ಆಗ್ಬೋದು. ಹಾಗಾಗಿ ನಿಮಗೆ ಎಲ್ಲಾ ರೀತಿಯಾದಂತಹ ವಿಡಿಯೋಗಳು ನಿಮಗೆ ಲಭ್ಯ ಇರುತ್ತೆ, ಅಲ್ಲಿ ನೋಡ್ತಾ ಹೋಗ್ಬೋದು. ಈ ಒಂದು ಫೀಚರ್ಸ್ ಅನ್ನು ನೋಡೋದಾದ್ರೆ ನಿಮಗೆ TETಗೆ ಸಂಬಂಧಪಟ್ಟಂತೆ ಕೇವಲ ನಿಮಗೆ 999 ರೂಪಾಯಿ ಇರುತ್ತೆ. 3,000 ಬದಲಾಗಿ 999 ರೂಪಾಯಿ ಇರುತ್ತೆ, 6 ತಿಂಗಳ ವ್ಯಾಲಿಡಿಟಿ ಇರುತ್ತೆ. ಹಾಗೆ PST ಬೇಕಂದ್ರೆ ಇದು 3,000 ರೂಪಾಯಿ ಬದಲಾಗಿ ನಿಮಗೆ ಕೇವಲ 999 ರೂಪಾಯಿ ಇರುತ್ತೆ, 6 ತಿಂಗಳ ವ್ಯಾಲಿಡಿಟಿ ಇರುತ್ತೆ. ಅದೇ ರೀತಿಯಾಗಿ GPSTR ಓನ್ಲಿ GPSTR ಬೇಕು ಅಂದ್ರೆ ನಿಮಗೆ 5,000 ರೂಪಾಯಿ ಬದಲಾಗಿ ಕೇವಲ 2,000 ರೂಪಾಯಿ ಇರುತ್ತೆ, 6 ತಿಂಗಳಿಗೆ ಮಾತ್ರ, ಯಾವುದೇ ಒಂದು ವಿಷಯ ಆಗಿರಲಿ. ಹಾಗೆ HSTRಗೆ ಸಂಬಂಧಪಟ್ಟಂತೆ 5,000 ರೂಪಾಯಿ ಬದಲಾಗಿ ನಿಮಗೆ 2,000 ರೂಪಾಯಿ ಇರುತ್ತೆ, 6 ತಿಂಗಳಿಗೆ ಸಂಬಂಧಪಟ್ಟಂತೆ. ಇಲ್ಲ ಸರ್ ಎಲ್ಲವೂ ಕೂಡ ನಮಗೆ ಒಟ್ಟಾರೆಯಾಗಿ ಬೇಕು, HSTR GPSTR PST TETಗೆ ಸಂಬಂಧಪಟ್ಟಂತೆ ಬೇಕು ಅನ್ನೋದಾದ್ರೆ ನಿಮಗೆ 8,000 ಬದಲಾಗಿ ಕೇವಲ 3,000 ರೂಪಾಯಿ ಇರುತ್ತೆ, 1 ಇಯರ್ ವ್ಯಾಲಿಡಿಟಿ ಇರುತ್ತೆ. ಇದು ಅತ್ಯಂತ ಹೆಚ್ಚು ಓಡ್ತಾ ಇರೋಂಥದ್ದು, ಹೆಚ್ಚು ಜನ ಇದನ್ನ ಬೈ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವೇನಾದ್ರೂ ಕೂಡ ಇನ್ನ ಬೈ ಮಾಡ್ಕೊಂಡಿಲ್ಲ, ಎಲ್ಲಾ ರೀತಿಯಂತ ತರಗತಿಗಳು ನಿಮಗೆ ಹೇಳಿದೆ. ಮೊದಲಿಗೆ ಡೆಮೋ ತರಗತಿಗಳನ್ನ ನೋಡಿ, ಆ ನಂತರ ಜಾಯಿನ್ ಆಗಿ ಸಮಗ್ರವಾದಂತ ಮಾಹಿತಿಗಳನ್ನ, ಚಾಪ್ಟರ್ ವೈಸ್ ತರಗತಿಗಳನ್ನ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಒಂದಿಗೆ ನಿಮಗೆ ಕ್ಲಾಸಸ್ ಅನ್ನ ಮಾಡಿಸ್ತಾ ಇದ್ದೀನಿ. ಅತ್ಯಂತ ಅದ್ಭುತವಾಗಿ ತರಗತಿಗಳು ನಡೀತಾ ಇದೆ. ಎಲ್ಲಾ ರೀತಿಯಂತ ಏನೆಲ್ಲ ಜಾಯಿನ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಸ್ಯಾಟಿಸ್ಫೈಡ್ ಆಗಿದ್ದಾರೆ. ನೀವೇನಾದ್ರೂ ಕೂಡ ಜಾಯಿನ್ ಆಗಿಲ್ಲ ಅಂದ್ರೆ ಕೂಡಲೇ ಕೆಳಭಾಗದಲ್ಲಿ ಕಾಣುವಂತ ನಂಬರ್ ಅನ್ನ ಸಂಪರ್ಕಿಸಿ, ಅಥವಾ ನೇರವಾಗಿ ನೀವು ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ KR ಟ್ಯುಟೋರಿಯಲ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ಪೇಮೆಂಟ್ ಮಾಡಿ ಕೂಡ ನೀವು ಜಾಯಿನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ಕಾಣುವಂತ ನಂಬರ್ ಅನ್ನ ಸಂಪರ್ಕಿಸಿ ಅಂತ ಹೇಳ್ತಾ ನೇರವಾಗಿ ಈಗ ವಿಷಯಕ್ಕೆ ಹೋಗೋಣ. ಮೊದಲಾಗಿ ನಿಮಗೆ HSTR ಸಂಬಂಧಪಟ್ಟಂತೆ ಎರಡನ್ನೂ ಕೂಡ ಹೇಳ್ತಾ ಹೋಗ್ತೀನಿ, 1 by 1 HSTR ಮತ್ತೆ GPSTR ಎರಡನ್ನೂ ಕೂಡ ಹೇಳ್ತಾ ಹೋಗ್ತೀನಿ, ಎರಡನ್ನೂ ಕೂಡ ಕಂಪೇರ್ ಕೊಡ್ತಾ ಹೋಗ್ತೀನಿ. ಅಲ್ಲಿ ಎರಡೂ ಕೂಡ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಯಾವ ಒಂದು ರೀತಿಯಾಗಿ ಪ್ರಶ್ನೆಗಳು ಬರ್ತವೆ, ಯಾವೆಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಗಿರುತ್ತೆ, ಯಾವ ಭಾಗಗಳಿಂದ ಬರುತ್ತೆ, ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಮೊದಲಿಗೆ HSTR ನೋಡೋಣ. HSTRಗೆ ಸಂಬಂಧಪಟ್ಟಂತ ಸಾಮಾನ್ಯ ಪ್ರಶ್ನೆ ಪತ್ರಿಕೆ, ಓಕೆನಾ, ನಿಮ್ಗೆಲ್ಲ ಗೊತ್ತಿದೆ.
ಪೇಪರ್ 1 ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಭಾಗಗಳಿಂದ ಎಷ್ಟು ಅಂಕಗಳಿಗೆ ಕೇಳ್ತಾರೆ ಅನ್ನೋದಾದ್ರೆ, ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ HSTR ಪೇಪರ್ 1ಗೆ ಸಂಬಂಧಪಟ್ಟಂತೆ ಈಗೇನು ನಾವು ಓಲ್ಡ್ ರೆಫರೆನ್ಸ್ ಮೀನ್ಸ್ ಏನು ಲಾಸ್ಟ್ ಟೈಮ್ ಕಾಲ್ಫಾರ್ಮ್ ಮಾಡಿದ್ರು ಆ ಒಂದು ದೃಷ್ಟಿಯಲ್ಲಿ ಅದನ್ನ ನಾವು ರೆಫರೆನ್ಸ್ ಮಾಡಿ ಹೇಳೋದಾದ್ರೆ, ಸೊ ಒಟ್ಟಾರೆಯಾಗಿ 100 ಅಂಕಗಳಿಗಿರುತ್ತೆ. ಸೊ 100 ಪ್ರಶ್ನೆಗಳಿರುತ್ತೆ. ಯಾವುದೇ ರೀತಿಗೆ ನೆಗೆಟಿವ್ ಇರೋದಿಲ್ಲ. ಸೊ ಇಲ್ಲಿ ಪ್ರಮುಖವಾಗಿ ಸಾಮಾನ್ಯ ಜ್ಞಾನ ಅಂದ್ರೆ ನಾವೇನ್ ಕರಿತೀವಿ, ಇಲ್ಲಿ ಜಿಕೆಗೆ ಸಂಬಂಧಪಟ್ಟಂತೆ ಜಿಕೆ ಜೊತೆಗೆ ಇದರಲ್ಲಿ ಕರೆಂಟ್ ಇವೆಂಟ್ಸ್, ಓಕೆನಾ, CA ಇಲ್ಲಿ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಬರ್ತಾ ಹೋಗುತ್ತೆ. ಟೋಟಲ್ 25 ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ. 25 ಪ್ರಶ್ನೆಗಳು 25 ಅಂಕಗಳು. ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು CDP ಅಂತ ಕರಿತೀವಿ. ಸೊ ಈ CDPಗೆ ಸಂಬಂಧಪಟ್ಟಂತೆ 25 ಪ್ರಶ್ನೆಗಳು 25 ಅಂಕಗಳಿರುತ್ತೆ. ಹಾಗೆ ಸಾಮಾನ್ಯ ಇಂಗ್ಲಿಷ್, ಜನರಲ್ ಇಂಗ್ಲಿಷ್ ಅಂತ ಕರಿತೀವಿ. ಸೊ ಇಲ್ಲಿ 12 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ, 12 ಅಂಕಗಳನ್ನ ಇರುತ್ತೆ. ಅದೇ ರೀತಿಗೆ ಕಂಪ್ಯೂಟರ್ ಸಾಕ್ಷರತೆ ಪರೀಕ್ಷೆ. ಸೊ ನಾವು ಇಲ್ಲಿ ಕಂಪ್ಯೂಟರ್ ಏನ್ ಲಿಟ್ರಸಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪ್ರಮುಖವಾಗಿ 13 ಪ್ರಶ್ನೆಗಳು 13 ಅಂಕಗಳನ್ನು ಒಳಗೊಂಡಿರುತ್ತೆ. ಅದೇ ರೀತಿಯಾಗಿ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ, ಅದ್ಭುತವಾಗಿ ನಿಮಗೆ ತರಗತಿಗಳು ಕೊಡ್ತಾ ಇದ್ದಾರೆ. ಸುಮಾರು 140ಕ್ಕಿಂತ ಹೆಚ್ಚು ವಿಡಿಯೋಗಳು ಈಗ ಆಲ್ರೆಡಿ ಅಪ್ಲೋಡ್ ಆಗಿದೆ. ಮೆಂಟಲ್ ಎಬಿಲಿಟಿನ ಅತ್ಯಂತ ಏನು ನಿಮಗೆ ಮಕ್ಕಳಿಗೆ ಹೇಳಿಕೊಡುವಂಥ ರೀತಿಯಲ್ಲಿ, ಮಕ್ಕಳಿಗೆ ಅರ್ಥವಾಗುವಂಥ ರೀತಿಯಲ್ಲಿ ನೀಟಾಗಿ ಪ್ರತಿಯೊಂದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದಾರೆ. ಸೊ ಯಾರಾದರೂ ಕೂಡ ಪೇಡ್ ಸ್ಟೂಡೆಂಟ್ಸ್ ಇದ್ರೆ ನಿಮಗೆ ಅರ್ಥ ಆಗಿರುತ್ತೆ ಯಾವ ರೀತಿಯಾಗಿ ಬರ್ತಿದೆ ಅಂತ. ಮೆಂಟಲ್ ಎಬಿಲಿಟಿ ತುಂಬಾ ಅದ್ಭುತವಾಗಿ ನಿಮಗೆ ತರಗತಿಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಸೊ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ 25 ಪ್ರಶ್ನೆಗಳು 25 ಅಂಕಗಳಿರುತ್ತೆ. ಸೊ ಎಲ್ಲವನ್ನು ಕೂಡ ಒಳಗೊಂಡಂತೆ 100 ಪ್ರಶ್ನೆಗಳು 100 ಅಂಕಗಳಿರುತ್ತೆ. ಸೊ ಎಲ್ಲವಕ್ಕೂ ಸಂಬಂಧಪಟ್ಟಂತೆ ನಾವು ಪೇಡ್ ತರಗತಿಯಲ್ಲಿ ಅಪ್ಲೋಡ್ ಆಗ್ತಿದೆ. ಶೈಕ್ಷಣಿಕ ಮನೋವಿಜ್ಞಾನ CDPಗೆ ಸಂಬಂಧಪಟ್ಟಂತೆ, ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ, ಸಾಮಾನ್ಯ ಕನ್ನಡನೂ ಕೂಡ ಅದನ್ನು ಒಳಗೊಂಡಂತೆ ಎಲ್ಲವನ್ನು ಕೂಡ ಒಳಗೊಂಡಂತೆ ತರಗತಿಗಳು ನಾನೇ ಮಾಡ್ತಾ ಇದ್ದೀನಿ. ತುಂಬಾ ಅಚ್ಚುಕಟ್ಟಾಗಿ ನಿಮಗೆ ಚಾಪ್ಟರ್ ವೈಸ್ ಯಾವ ರೀತಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ, ಹೇಗೆ ಕೇಳ್ತಾರೆ, ಯಾವುದ್ರ ಮೇಲೆ ಹೆಚ್ಚು ಫೋಕಸ್ ಇರುತ್ತೆ ಎಲ್ಲವನ್ನು ಕೂಡ ನಿಮಗೆ ಕ್ಲಾಸಸ್ ಅನ್ನ ಮಾಡ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡಬಹುದು ನಮ್ಮ ಪೇಡ್ ತರಗತಿಗಳಿಗೆ ಬಂದು ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಸಮಗ್ರವಾಗಿ ಇಷ್ಟು HSTRಗೆ ಸಂಬಂಧಪಟ್ಟಂತೆ ಪೇಪರ್ 1 ಇಂದ ಕೇಳುವಂತ ಒಂದಿಷ್ಟು ಏನು ಪ್ರಮುಖವಾದಂತಹ ಭಾಗಗಳು ಮತ್ತೆ ಪ್ರಮುಖವಾದಂತಹ ವಿಷಯಗಳು. ಅರ್ಥ ಆಗ್ತಿಲ್ಲ, ಯಾವುದೇ ರೀತಿಗೆ ನೆಗೆಟಿವ್ ಇಲ್ಲ. 100 ಪ್ರಶ್ನೆಗಳು 100 ಅಂಕಗಳು ಇಷ್ಟು ಭಾಗಗಳನ್ನ ಒಳಗೊಂಡಿರುತ್ತೆ. ನನ್ನ ಪ್ರಕಾರ ಪೇಪರ್ 1ಗೆ ಸಂಬಂಧಪಟ್ಟಂತೆ ಕ್ಲಿಯರ್ ಆಯ್ತು ಅಂತ ಭಾವಿಸ್ತೀನಿ. ಎರಡನೇ ನೋಡ್ತಾ ಹೋಗೋಣ ಈಗ GPSRಗೆ ಸಂಬಂಧಪಟ್ಟಂತೆ. ಇಲ್ಲೂ ಕೂಡ ಸಾಮಾನ್ಯ ಪತ್ರಿಕೆ ಅಂತ ಇರುತ್ತೆ, ಪೇಪರ್ 1 ಅಂತ ಇರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ 150 ಪ್ರಶ್ನೆಗಳಿಗಿರುತ್ತೆ. 150 ಪ್ರಶ್ನೆಗಳು 150 ಅಂಕಗಳು. ಸೊ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ ಅಂತ ಹೇಳ್ತಾ ಹೋಗ್ತೀವಿ. ಈ ಜನರಲ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ 25 ಪ್ರಶ್ನೆಗಳು 25 ಅಂಕಗಳು. ಸಾಮಾನ್ಯ ಇಂಗ್ಲಿಷ್ ಅಂದ್ರೆ ಜನರಲ್ ಇಂಗ್ಲಿಷ್ ನಾವೇನು HSTR ನೋಡಿದ್ವಿ ಅದೇ ರೀತಿಯಾಗಿ ಜನರಲ್ ಇಂಗ್ಲಿಷ್ ಇರುತ್ತೆ, 25 ಅಂಕಗಳಿಗೆ ಇಲ್ಲಿರುತ್ತೆ. ಸಾಮಾನ್ಯ ಜ್ಞಾನ ಅಂದ್ರೆ ಇಲ್ಲಿ ನಿಮ್ಗೆ ಏನಾಗುತ್ತೆ CA ಕರೆಂಟ್ ಅಫೇರ್ಸ್ ಮತ್ತೆ GK ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಒಳಗೊಂಡಿರುತ್ತೆ. 25 ಪ್ರಶ್ನೆಗಳು 25 ಅಂಕಗಳು. ಅದೇ ರೀತಿಗೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿ CDP. ಸೊ ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ವಿಧಾನ, ಇದಕ್ಕೆ ಸಂಬಂಧಪಟ್ಟಂತೆ 50 ಅಂಕಗಳಿರುತ್ತೆ. ವೆರಿ ಇಂಪಾರ್ಟೆಂಟ್, ಅತ್ಯಂತ ಅದ್ಭುತವಾಗಿ ನಿಮಗೆ ಚಾಪ್ಟರ್ ವೈಸ್ ತಾವೆಲ್ಲರೂ ಕೂಡ CDP ಸಂಬಂಧಪಟ್ಟಂತೆ ನನ್ನ ತರಗತಿಗಳನ್ನ ವೀಕ್ಷಣೆ ಮಾಡಿರ್ತೀರಾ. ಜೊತೆಗೆ ಅಲ್ಲಿ ನಿಮಗೆ ಚಾಪ್ಟರ್ ವೈಸ್ ಇರುತ್ತೆ. ಅದ್ಭುತವಾಗಿ ಪ್ರತಿಯೊಂದು ಚಾಪ್ಟರ್ನ ಕೂಡ ಫೋಕಸ್ ಮಾಡ್ಕೊಂತ ಪ್ರತಿಯೊಂದು ಪಾಯಿಂಟ್ ಅನ್ನ ಅರ್ಥ ಮಾಡಿಸ್ತಾ ನಿಮಗೆ ತರಗತಿಗಳನ್ನ ಹೇಳ್ಕೊಡ್ತಾ ಹೋಗ್ತೀವಿ. ಸೊ CDPಗೆ ಸಂಬಂಧಪಟ್ಟಂತೆ 50 ಅಂಕಗಳಿರುತ್ತೆ. ವೆರಿ ಇಂಪಾರ್ಟೆಂಟ್ ಏರಿಯಾ. ಜೊತೆಗೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣದಿಂದ 15 ಅಂಕಗಳನ್ನ ಕೇಳ್ತಾ ಹೋಗ್ತಾರೆ. ಗಣಕ ಸಾಕ್ಷರತೆ ಅಂತ 10 ಅಂಕಗಳಿಗೆ ಕೇಳ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ನಾವು ಗಮನಿಸೋದಾದ್ರೆ ಇಲ್ಲಿ ಪ್ರಮುಖವಾಗಿ 150 ಪ್ರಶ್ನೆಗಳು 150 ಅಂಕಗಳನ್ನ ಒಳಗೊಂಡಿರುತ್ತೆ. ವೆರಿ ಇಂಪಾರ್ಟೆಂಟ್. ಅರ್ಥಾಯ್ತಲ್ಲ ಯಾವುದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ. ಸೊ GPSRಗೆ ಸಂಬಂಧಪಟ್ಟಂತೆ ಇಲ್ಲಿ ಪೇಪರ್ 1 HSTR ಮತ್ತೆ ಅದೇ ರೀತಿಯಾಗಿ GPSR. ಸೊ ಇವೆರಡೂ ಕೂಡ ನಿಮ್ಗೆ ಏನಾಗ್ತಾ ಹೋಗುತ್ತೆ, GPSR ಎರಡನ್ನೂ ಕೂಡ ಹೇಳಿದ್ಮೇಲೆ ಸೊ ಇದರಲ್ಲಿ ಯಾವುದೇ ರೀತಿಯಾಗಿ ಇಷ್ಟೇ ಅಂಕಗಳನ್ನ ತೆಗಿಬೇಕು ಅಂತ ರೂಲ್ಸ್ ಇಲ್ಲ. ಓಕೆನಾ. ಸೊ ಅಲ್ಲಿ ನಿಮಗೆ 100 ಅಂಕಗಳನ್ನ ನೋಡಿದ್ರಿ ಯಾವುದಕ್ಕೆ HSTRಗೆ ಸಂಬಂಧಪಟ್ಟಂತೆ, ಇಲ್ಲಿ 150 ಅಂಕಗಳಿಗೆ ನೋಡಿದ್ರೆ ಸೊ ಯಾವುದೇ ರೀತಿಯಾಗಿ ಇಷ್ಟೇ ಮಿನಿಮಮ್ ಅಂಕಗಳನ್ನ ತೆಗಿಬೇಕು ಅಂತ ಇಲ್ಲಿ ನಿಯಮಗಳು ಬರಲ್ಲ. ಆದ್ರೆ ನೆಕ್ಸ್ಟ್ ಪೇಪರ್ 2 ನಲ್ಲಿ ಬರ್ತಾ ಹೋಗುತ್ತೆ. ಈಗ ಪೇಪರ್ 1 ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಕ್ಲಿಯರ್ ಆಯ್ತಲ್ಲ, ಪೇಪರ್ 1 HSTR ಅದೇ ರೀತಿಗೆ GPSR ಸಂಬಂಧಪಟ್ಟಂತೆ ಪೇಪರ್ 1 ಎರಡೂ ಕೂಡ ನಿಮಗೆ ಕ್ಲಿಯರ್ ಆಯ್ತು. ಯಾವ ಭಾಗಗಳಿಂದ ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಇವೆಲ್ಲರೂ ಕೂಡ ನಿಮಗೆ ಕ್ಲಿಯರ್ ಆಯ್ತು ಅಂತ ಭಾವಿಸ್ತೀನಿ. ಮುಂದೆ ಹೋಗೋಣ. ಪ್ರಮುಖವಾಗಿ HSTR ಪೇಪರ್ 2ಗೆ ಸಂಬಂಧಪಟ್ಟಂತೆ ಸೊ ಎಲ್ಲ ವಿಷಯಗಳನ್ನ ಒಳಗೊಂಡಂತೆ ಇಲ್ಲಿ HSTR ಸಂಬಂಧಪಟ್ಟಂತೆ ಯಾವೆಲ್ಲ ವಿಷಯಗಳು ಕೇಳಬಹುದು ಅಥವಾ ಯಾವೆಲ್ಲ ವಿಷಯಗಳು ಕಾಲ್ಫಾರ್ಮ್ ಆಗಬಹುದು. ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಅಂದ್ರೆ ವಿಷಯ ಶಿಕ್ಷಕರು, ಇಂಗ್ಲಿಷ್ ವಿಷಯ ಶಿಕ್ಷಕರು, ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸೈನ್ಸ್ ಅಂದ್ರೆ ಇಲ್ಲಿ ಏನಾಗುತ್ತೆ, ಸೈನ್ಸ್ ಸಂಬಂಧಪಟ್ಟಂತೆ CBಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಇರ್ತೀರಾ ಸೊ ಅವ್ರಿಗೆ ಸಂಬಂಧಪಟ್ಟಂತೆ ಸೈನ್ಸ್ ಟೀಚರ್ಸ್. ಹಾಗೆ ರೀತಿಗೆ ಮ್ಯಾಥಮೆಟಿಕ್ಸ್ ಅಂದ್ರೆ PMಗೆ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕ್ಸ್ ಟೀಚರ್ಸ್. ಸೊ ಅದನ್ನು ಒಳಗೊಂಡಂತೆ ಮತ್ತಷ್ಟು ಒಂದಿಷ್ಟು ಏನು ನಿಮಗೆ ದೈಹಿಕ ಶಿಕ್ಷಕರು ಇವೆಲ್ಲವೂ ಕೂಡ ಆಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಪ್ರಮುಖವಾಗಿ ಪೇಪರ್ 2 ನಲ್ಲಿ ನೋಡೋದಾದ್ರೆ ಸೊ 80 + 20 ಅಂದ್ರೆ ನಿಮ್ಗೆ ಏನಾಗುತ್ತೆ 100 ಅಂಕಗಳಿರುತ್ತೆ. 80 ವಿಷಯಗಳನ್ನ ಅಥವಾ 80 ಅಂಕಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಾಗ್ತಾ ಹೋಗುತ್ತೆ MCQ ಪ್ಯಾಟರ್ನ್ ಇರುತ್ತೆ.
ಸೊ ನಮ್ಗೆ ಹೇಳ್ತಾ ಇರೋದು ಏನಂದ್ರೆ, ಈಗ ಆಲ್ರೆಡಿ ಹಿಂದಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಹಿಂದೆ ಏನು ನಡೆದಿತ್ತು, ಸೊ ಹಿಂದಿನ ಬಾರಿ ನಡೆದಂಥ ಕ್ವಶನ್ ಪೇಪರ್ಸ್ನ ಅನಾಲಿಸಿಸ್ ಮಾಡಿ ಹೇಳೋದಾದ್ರೆ ಈ ರೀತಿಯಾಗಿ ಬರ್ತಾ ಇದೆ. ಸೊ ಮುಂದಿನ ಬದಲಾವಣೆ ಆಗುತ್ತಾ ಗೊತ್ತಿಲ್ಲ ಅದ್ರ ಬಗ್ಗೆ, ಬಟ್ ಇರುವಂಥ ಮಾಹಿತಿಯನ್ನು ಕರಾರುವಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ಮುಂದಿನ ಬದಲಾವಣೆಗಳು ಅಷ್ಟು ಮ್ಯಾಕ್ಸಿಮಮ್ ನಿಮ್ಗೆ ಏನಾಗಲ್ಲ, ಬಟ್ ಇದೇ ರೀತಿಯಲ್ಲಿ ನೀವು ಓದ್ಕೊಂಡ್ರೆ ಅಂದರೆ 100% ಹೆಲ್ಪ್ ಆಗುತ್ತೆ. ಅದರಲ್ಲಿ ಏನಾದರೂ ಕೂಡ ಚೇಂಜಸ್ ಆದರೂ ಕೂಡ ಒಂದು 10% 5% ಚೇಂಜ್ ಆಗುತ್ತೆ ಅಷ್ಟೇ. ಸೊ ಅದನ್ನು ಹೊರತುಪಡಿಸಿ ಮುಂದೆ ಏನು ಬರುತ್ತೋ ಹೇಗಿರುತ್ತೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಓದಲಿರೋದು ಅತ್ಯಂತ ಮೂರ್ಖತನ, ಅತ್ಯಂತ ದೊಡ್ಡ ಮೂರ್ಖತನ. ಆ ಕಾರಣಕ್ಕೋಸ್ಕರ ಈಗೇನಿದೆ ಇದ್ರ ಪ್ರೆಸೆಂಟ್ ರೂಲ್ಸ್ ಪ್ರಕಾರವಾಗಿ, ಪ್ರೆಸೆಂಟ್ ನಿಯಮದ ಪ್ರಕಾರವಾಗಿ, ಪ್ರೆಸೆಂಟ್ ಸಿಲೆಬಸ್ನ ಪ್ರಕಾರವಾಗಿ ಓದ್ಕೊಂತ ಹೋಗಿ. ಯಾಕೆಂದರೆ ಅದರಲ್ಲಿ ಚೇಂಜಸ್ ಆದರೆ 5 to 10% ಚೇಂಜಸ್ ಆಗುತ್ತೆ, 90% ಅದೇ ಇರುತ್ತೆ. ಸೊ ನಾವು 5 to 10% ಚೇಂಜಸ್ ಆಗೋದನ್ನ ವೇಟ್ ಮಾಡಿಕೊಂಡು 90% ಇರೋಂಥದ್ದು ಯಾಕೆ ಬಿಡ್ತೀರಾ ನೀವು ಅಲ್ವಾ? ಅದನ್ನ ಯಾಕೆ ಇಗ್ನೋರ್ ಮಾಡ್ತೀರಾ? ಸೊ ಆ ಕಾರಣಕ್ಕೋಸ್ಕರ ಎಲ್ಲವನ್ನು ಕೂಡ ಓದ್ತಾ ಹೋಗಿ. ಸೊ ನಿಮ್ಗೆ ಏನೋ ಆ ಥರ ಆ್ಯಡ್ ಆಯಿತು ಅಂದರೆ ಸೊ ನಿಮಗೆ ಅನುಕೂಲ ಆಗುತ್ತೆ, ಅದನ್ನು ನೀವು ಕವರ್ ಅಪ್ ಮಾಡ್ಕೊತೀರಿ. ಓಕೆನಾ? ಸೊ ಹಾಗಾಗಿ ಇಲ್ಲೇನಾಗ್ತಾ ಹೋಗುತ್ತೆ, 80% ವಿಷಯಕ್ಕೆ ಸಂಬಂಧಪಟ್ಟಂತೆ, ಅಂದರೆ ನೀವು ಯಾವ ಒಂದು ವಿಷಯವನ್ನು ತೆಗೆದುಕೊಂಡಿರ್ತೀರಾ ಅಥವಾ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಎಕ್ಸಾಮನ್ನು ಬರೀತಿದ್ದೀರಾ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ 80 ಅಂಕಗಳನ್ನ ಅದರಿಂದ ಕೇಳ್ತಾರೆ. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಅನುಗುಣವಾದಂಥ ಬೋಧನಾಶಾಸ್ತ್ರ, ಓಕೆನಾ, ಮೆಥಡಾಲಜಿ ಅಂತ ಏನು ಕರಿತೀವಿ, ಮೆಥಡಾಲಜಿಯಿಂದ 20 ಪ್ರಶ್ನೆಗಳನ್ನ ಅಥವಾ 20 ಅಂಕಗಳಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅದಾಗ್ತಲ್ಲ? ಸೊ ಒಟ್ಟಾರೆಯಾಗಿ 80+20 100 ಅಂಕಗಳು, 80 ಪ್ರಶ್ನೆಗಳು ನಿಮಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಯಾಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬರುತ್ತೆ. 20 ಪ್ರಶ್ನೆಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಮೆಥಡಾಲಜಿಗೆ ಸಂಬಂಧಪಟ್ಟಂತೆ ಬರ್ತಾ ಹೋಗುತ್ತೆ. ಇದು ಪೇಪರ್ 2ಗೆ ಸಂಬಂಧಪಟ್ಟಂತೆ, ಯಾವುದು HSTRಗೆ ಸಂಬಂಧಪಟ್ಟಂತೆ. ಓಕೆನಾ? ಹಾಗೆ GPSTಗೆ ಸಂಬಂಧಪಟ್ಟಂತೆ ಪೇಪರ್ 2ಗೆ ನೋಡೋದಾದ್ರೆ ಸೊ ಎಲ್ಲ ವಿಷಯಗಳನ್ನ ಒಳಗೊಂಡಂತೆ ಮಾತಾಡ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ಪ್ರಮುಖವಾಗಿ ನಾವು ನೋಡೋದಾದ್ರೆ ಇಂಗ್ಲೀಷ್ ಸಂಬಂಧಪಟ್ಟಂಗೆ ಬರ್ತಾ ಹೋಗುತ್ತೆ, ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಬರ್ತಾ ಹೋಗುತ್ತೆ, ಅದೇ ರೀತಿಗೆ ಮ್ಯಾಥಮೆಟಿಕ್ಸ್ ಜೊತೆಗೆ ಬಯಾಲಜಿ ಟೀಚರ್ ಅಂದರೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಒಂದಿಷ್ಟು ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳು ಎಲ್ಲಿ ಹೆಚ್ಚಿರ್ತಾರೆ ಅಂತ ಒಂದು ಜಾಗದಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಒಂದು ಎಕ್ಸ್ಟ್ರಾ ಸೈನ್ಸ್ ಟೀಚರನ್ನು ಕೊಡ್ತಾ ಹೋಗ್ತಾರೆ. ಓಕೆನಾ? ಯಾರೆಲ್ಲ CB ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ದಿನ ಏನೆಲ್ಲ ಕ್ವಾಲಿಫಿಕೇಶನ್ ಆಗಿರಬೇಕು, ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅದನ್ನು ಮಾತಾಡೋಣ. ಬಟ್ ಇಷ್ಟ ತಿಳ್ಕೊಂತ ಹೋಗಿ ಇಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂಗೆ ಇರುತ್ತೆ. ಓಕೆನಾ? ಇದು ಅಂದರೆ ಈ ಒಂದು 150 ಅಂಕಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತಾ ಇದ್ದೀನಿ. ಓಕೆನಾ? 150 ಅಂಕಗಳಿರುತ್ತೆ. ಇದರಲ್ಲಿ 50 ಅಂಕಗಳು MCQ ಇರುತ್ತೆ. ಅಂದರೆ OMR ಅಲ್ಲಿ ನೀವೇನು ಮಾಡೋಕೆ ಅದನ್ನು ಸಂಬಂಧಪಟ್ಟಂತೆ ಮಾರ್ಕನ್ನು ಮಾಡೋಕ್ಕಾಗುತ್ತೆ, OMR ಅಲ್ಲಿ ಆನ್ಸರನ್ನು ಮಾಡೋಕ್ಕಾಗುತ್ತೆ. ಯಾವುದು? MCQಗೆ ಸಂಬಂಧಪಟ್ಟಂತೆ. ಇನ್ನು 100 ಅಂಕಗಳು ರಿಟರ್ನ್ ಫಾರ್ಮ್ಯಾಟ್ ಕ್ವಶನ್ಸ್ ಇರುತ್ತೆ. ಅಂದರೆ ನೀವು ಅಲ್ಲಿ ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಅತ್ಯಂತ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಪೇಪರ್ 2ನಲ್ಲಿ ಇಷ್ಟೇ ಅಂಕಗಳನ್ನ ತೆಗಿಬೇಕು ಅಂತದಿಲ್ಲ, ಯಾವುದರಲ್ಲಿ HSTRನಲ್ಲಿ. ಓಕೆನಾ? ಈಗ ಸದ್ಯದ ನಿಯಮದ ಪ್ರಕಾರವಾಗಿ. ಓಕೆನಾ? ಈಗ ಯಾವುದೇ ರೀತಿಯಾಗಿ ಬದಲಾವಣೆಗಳಾಗಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಅಥೆಂಟಿಕಲಿ ಮಾಹಿತಿ ಇಲ್ಲ. ಬಟ್ ಈಗ ಇರೋದು ಮಾಹಿತಿ ಏನಿದೆ ಅದರ ಪ್ರಕಾರವಾಗಿ ಯಾವುದೇ ರೀತಿಗೆ HSTಗೆ ಸಂಬಂಧಪಟ್ಟಂತೆ ಇಷ್ಟೇ ಅಂಕಗಳನ್ನ ತೆಗಿಬೇಕು ಅನ್ನೋದು ಅಥವಾ ಕಡ್ಡಾಯವಾಗಿ ಇಷ್ಟು ಅಂಕಗಳನ್ನ ತೆಗೆದ್ರೆ ಎಲಿಜಿಬಲ್ ಅನ್ನೋದು ಸಂಬಂಧಪಟ್ಟಂತೆ ಯಾವುದೇ ನಿಯಮಗಳು ಇಲ್ಲ. ಆದರೆ GPSTಗೆ ಸಂಬಂಧಪಟ್ಟಂತೆ ಈಗ ಅನೇಕ ರೀತಿಯಾಗಿ ಅಂದರೆ ಪ್ರತಿ ವರ್ಷನೂ ಕೂಡ ನಿಮಗೆ ಆ ಒಂದು ಕಾಲ್ಫಾರ್ಮನ್ನು ನೋಡ್ತಾ ಇದ್ದೀವಿ, ಅನೇಕ ರೀತಿಯಾಗಿ ಬದಲಾವಣೆಗಳು ನೋಡ್ತಾ ಇದ್ದೀವಿ. ಆದರೆ HST ಈಗ ಆಲ್ರೆಡಿ ತುಂಬ ಲಾಂಗ್ ಟರ್ಮ್ ಆಗಿರೋದ್ರಿಂದ ಅಥವಾ ತುಂಬ ವರ್ಷಗಳಾಗಿರೋದ್ರಿಂದ ಯಾವುದೇ ರೀತಿಯ ಬದಲಾವಣೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಆಗಬಹುದು. ಬಟ್ ಇದೇ ರೀತಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಇದೇ ರೀತಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಈಗ ಇರುವಂಥ ವಿಚಾರವೇನಿದೆ ಆ ವಿಚಾರವನ್ನು ತಿಳ್ಕೊಂಡು ನೀವು ಸ್ಟಡಿಯನ್ನು ಮಾಡ್ಕೊಂತ ಹೋಗಿ. ಓಕೆನಾ? ಈಗ GPSTಗೆ ಬರೋದ್ರೆ ಏನಾಗ್ತಾ ಹೋಗುತ್ತೆ, 150 ಅಂಕಗಳಿರುತ್ತೆ. ಇದರಲ್ಲಿ ನಿಮಗೆ 45% ಅನ್ನು ತೆಗಿಲೇಬೇಕು. ಅಂದರೆ 45% ಅಂತ ನಿಮಗೆಲ್ಲ ಗೊತ್ತಿದೆ, 67.5. ಓಕೆನಾ? 67.5 ಅಂಕಗಳನ್ನ ತೆಗಿಬೇಕಾಗತ್ತೆ. ಇದನ್ನು ತೆಗೆದ್ರೆ ಮಾತ್ರ ಎಲಿಜಿಬಲ್. ಎರಡನ್ನ ಸೇರಿಸಿ ಅಂದರೆ MCQ ಪ್ಲಸ್ ನಿಮಗೆ ರಿಟರ್ನ್ ಫಾರ್ಮೆಟ್ ಏನಿರುತ್ತೆ, ಎರಡನ್ನ ಸೇರಿಸಿ ನಿಮ್ಗೆ ಏನಾಗುತ್ತೆ 150 ಅಂಕಗಳಿರುತ್ತೆ. ಇದರಲ್ಲಿ 67.5 ಅಂದರೆ 45% ಅಂತ ತೆಗಿಲೇಬೇಕಾಗುತ್ತೆ. ಇಲ್ಲಿ MCQ 50 ಅಂಕಗಳಿಗಿರುತ್ತೆ MCQ ಫಾರ್ಮೆಟಲ್ಲಿ. ಓಕೆನಾ? ಇನ್ನು 100 ಅಂಕಗಳು ಬರೆಯುವಂಥದ್ದು ರಿಟರ್ನ್ ಫಾರ್ಮೆಟಲ್ಲಿ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ಅತ್ಯಂತ ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಬರ್ತವೆ ಅವೆಲ್ಲವೂ ಕೂಡ ಏನಾಗುತ್ತೆ MCQ ಟೈಪಲ್ಲೂ ಇರುತ್ತೆ, ರಿಟರ್ನ್ ಫಾರ್ಮೆಟಲ್ಲಿ ಇರುತ್ತೆ. ಆ ನಿಟ್ಟಿನಲ್ಲಿ ನೀವು ನೋಡಿ ಹೆಚ್ಚು HSTRಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡೋದಕ್ಕಿಂತ GPSTಗೆ ಫೋಕಸ್ ಮಾಡಿದ್ರೆ ಎರಡೂ ಕೂಡ ಕವರ್ ಆಗ್ಬಿಡುತ್ತೆ. ಯಾಕೆಂದರೆ ರಿಟರ್ನ್ ಫಾರ್ಮೆಟ್ ನೀವು ಓದ್ಕೊಂಡಿರ್ತಾರೆ, ಅದರಲ್ಲಿ MCQ ಫಾರ್ಮೆಟ್ ಕೂಡ ಕವರ್ ಆಗ್ಬಿಡುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಪ್ರೆಸೆಂಟ್ ನಿಮ್ಗೆ ಏನಾಗುತ್ತೆ ಅಂದರೆ HSTRಗಿಂತ GPSTR ತುಂಬ ಉತ್ತನ್ನ ಕೊಟ್ಟರೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ತುಂಬ ಎರಡೂ ಕೂಡ ಕವರ್ ಅಪ್ ಆಗ್ತಾ ಹೋಗುತ್ತೆ. ಓಕೆನಾ? ಆ ನಿಟ್ಟಿನಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ನಿಮಗೆ ಅಂದರೆ ಯಾರೆಲ್ಲ ಪೇಡ್ ಸ್ಟೂಡೆಂಟ್ ಬರ್ತೀರಾ ಎರಡನ್ನೂ ಕೂಡ ಫೋಕಸ್ ಮಾಡಿಕೊಂಡು ಯಾವ ರೀತಿಯಾಗಿ ಬರೀಬೇಕು, ಓಕೆನಾ, ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ಬೋದು, ಯಾವ ರೀತಿಯಾಗಿ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಬರೀಬೋದು, ಎಲ್ಲವನ್ನು ಕೂಡ ಒಳಗೊಂಡಂತೆ ಅಲ್ಲೂ ಕೂಡ MCQನ ನಿಮಗೆ ಕವರ್ ಅಪ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಗ್ತಿಲ್ಲ? ಸೊ ಈ ನಿಟ್ಟಲ್ಲಿ ಈ ರೀತಿಯಾಗಿ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಸೊ ನಾವು MCQ ಫಾರ್ಮೆಟನ್ನು ಪ್ರಿಪ್ರೇಷನ್ ಮಾಡಿದ್ರೆ ಇಲ್ಲಿ GPSTಗೆ ಅನುಕೂಲ ಆಗೋದಿಲ್ಲ. ಸೊ ನೀವು ಈ ಒಂದು GPST ಫಾರ್ಮೆಟಲ್ಲಿ ನೀವು ರೆಡಿ ಆದರೆ ಅಂತಂದರೆ ಅದು HSTಗೂ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ MCQ ಈಸಿಯಾಗಿ ನಮಗೆ ಗೊತ್ತಾಗ್ಬಿಡುತ್ತೆ. ಅದೈತಲ್ಲ, ಅಂದರೆ ರೈಟಿಂಗ್ ಫಾರ್ಮೆಟಲ್ಲಿ ರೆಡಿ ಆಗಬೇಕಾಗುತ್ತೆ. ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳೋದು, ಯಾವ ರೀತಿಯಾಗಿ ನಾವು ಬರೀಬೇಕಾಗುತ್ತೆ. ಸೊ 2 ಅಂಕಗಳಿಗೆ ಎಷ್ಟು ಉತ್ತರವನ್ನು ಬರೀಬೇಕಾಗುತ್ತೆ, 5 ಅಂಕಗಳಿಗೆ ಯಾವ ರೀತಿಯಾಗಿ ನಾವು ಉತ್ತರವನ್ನು ಬರೀಬೇಕು, 10 ಅಂಕಗಳಿಗೆ ಕೇಳಿದ್ರೆ ಯಾವ ರೀತಿಯಾಗಿ ಬರೀಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾವು ರೆಡಿ ಆದ್ವಿ ಅಂದರೆ ಎಲ್ಲವನ್ನು ಕೂಡ ನಾವು ರೆಡಿ ಆದಂಗೆ ಅರ್ಥ. ಆ ಕಾರಣಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್. ಸೊ GPSTಗೆ ಸಂಬಂಧಪಟ್ಟಂತೆ 150 ಅಂಕಗಳು ಎಷ್ಟು ಅಂಕಗಳನ್ನ ಗಳಿಸಲೇಬೇಕು, 67.5 ಅಂಕಗಳನ್ನ ಗಳಿಸಬೇಕು. ಅದರ ಅರ್ಥ 45% ಅಂಕಗಳನ್ನ ಗಳಿಸಲೇಬೇಕು.
ಕ್ಲಿಯರ್ ಆಯ್ತಲ್ಲ. ಸೊ ಇಷ್ಟು ಇವುಗಳಿಗೆ ಸಂಬಂಧಪಟ್ಟಂತೆ ನನ್ನ ಪ್ರಕಾರ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಸೊ 50 ಅಂಕಗಳು MCQ ಟೈಪ್ ಇರುತ್ತೆ, OMR ಅಲ್ಲಿ ನೀವು ಮೀನ್ಸ್ ಟಿಕ್ ಅನ್ನು ಮಾಡೋಕ್ಕಾಗುತ್ತೆ. ಅದನ್ನು ಹೊರತುಪಡಿಸಿದ್ರೆ 100 ಅಂಕಗಳು ರಿಟರ್ನ್ ಫಾರ್ಮೆಟ್ ನೀವು ಬರೀಬೇಕಾಗುತ್ತೆ. ರೈಟಿಂಗ್ ಏರಿಯಾ ಅತ್ಯಂತ ಈಗಲಿಂದ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ದಯವಿಟ್ಟು ನೋಟ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ಯಾರೋ ನೋಟ್ಸ್ ಕೊಡ್ತಾರೆ ಅಥವಾ ನೋಟ್ಸ್ ಯಾರೋ ಕಳಿಸಿದ್ರು ಅದಕ್ಕೆ ಮಾತ್ರ ಓದ್ಕೊಂಡು ನೀವು ರೆಡಿ ಆಗಬೇಡಿ. ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅತ್ಯಂತ ಹೆಚ್ಚು ನಿಮ್ಗೆ ಏನಾಗುತ್ತೆ, ಈ ಒಂದು ಜಾಬನ್ನು ಪಡಿಬೇಕು ಅಂದರೆ ಯಾರೆಲ್ಲ ಬರೋದು ಪ್ರಾಕ್ಟೀಸ್ ಮಾಡಿರ್ತೀರಾ 100% ನಿಮ್ಗೆ ಅನುಕೂಲ ಆಗುತ್ತೆ. ಬ್ಲೈಂಡ್ ಆಗಿ ನೀವು ಲೈನ್ ಟು ಲೈನ್ ಓದ್ತಾ ಹೋಗಿರ್ತೀರಾ, ನಿಮಗೆ ತುಂಬಾನೇ ಕಷ್ಟ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ. ಯಾಕೆಂದರೆ ಬರೆಯೋದಕ್ಕೆ ನಿಮ್ಗೆ ಕೈ ಓಡೋದಿಲ್ಲ, ಮುಂದಕ್ಕೆ ಪ್ರಾಕ್ಟೀಸ್ ಆಗಿರೋದಿಲ್ಲ, ಹೇಗೆ ಬರಬೇಕಂತ ಗೊತ್ತಾಗೋದೇ ಇಲ್ಲ. ಅರ್ಥ ಆಯ್ತಲ್ಲ. ಹಾಗಾಗಿ ಈಗಲಿಂದ ನೀವೇನು ಮಾಡ್ತಾ ಹೋಗಿ, ಬರೆಯೋದನ್ನ ಅಭ್ಯಾಸ ಮಾಡ್ಕೊಂತ ಹೋಗಿ. ಟೈಮ್ ಇದೆ, ಈಗಲೂ ಕೂಡ ಪ್ರಿಪೇರ್ ಆಗಬಹುದು. ಅರ್ಥ ಆಗ್ತಿಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಮುಂದೆ ಹೋಗ್ತಾ ಹೋಗೋಣ. ಪ್ರಮುಖವಾಗಿ ಈ ಒಂದು GPSಗೆ ಸಂಬಂಧಪಟ್ಟಂತೆ ಪೇಪರ್ ಬರುತ್ತೆ, ಪೇಪರ್ 3 ಬರುತ್ತೆ. ಇದು HSTRಗಿರಲ್ಲ, GPSಗೆ ಮಾತ್ರ ಇರುತ್ತೆ. ಇದು ಕಡ್ಡಾಯ ಕನ್ನಡ ಅಂತ ನೋಡ್ತಾ ಹೋಗ್ತೀವಿ. ಇಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಇಂಗ್ಲೀಷ್ ಯಾರೆಲ್ಲ ಬರೀತಾ ಹೋಗ್ತೀರಾ ಅವರನ್ನು ಹೊರತುಪಡಿಸಿ ಸೋಷಿಯಲ್ ಸೈನ್ಸ್ ಆಗಿರಲಿ, ಸೈನ್ಸ್ ಅಂಡ್ ಮತ್ತೆ ಮ್ಯಾಥ್ಸ್ ಸಂಬಂಧಪಟ್ಟಂತೆ ಸೊ ಆ ಶಿಕ್ಷಕರಿಗೆ ಕಡ್ಡಾಯ ಕನ್ನಡ ಅಂತ ಇರುತ್ತೆ. 100 ಅಂಕಗಳು. ಸೊ ಈ 100 ಅಂಕಗಳಲ್ಲೂ ಕೂಡ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಒಂದಿಷ್ಟು ಭಾಷಾ ಸಾಮರ್ಥ್ಯ ಅಥವಾ ಒಂದಿಷ್ಟು ಏನು ನಿಮಗೆ ಯಾವ ರೀತಿಯಾಗಿ ಒಂದಿಷ್ಟು ಪದ ಸಂಪತ್ತಾಗಿರಲಿ ಇವುಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿರುತ್ತೆ. ಈಸಿಯಾಗಿರುತ್ತೆ, ಗ್ರಾಮರ್ ಬೇಸ್ಡ್ ಪ್ರಶ್ನೆಗಳಿರುತ್ತೆ, ಅತ್ಯಂತ ಸುಲಭವಾಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ, 50% ಅಂಕಗಳನ್ನ ಗಳಿಸಲೇಬೇಕು. ಇದು ಕೂಡ 50% ಅಂಕಗಳನ್ನ ಗಳಿಸಿದ್ರೆ ಮಾತ್ರ ಎಲಿಜಿಬಲ್. ಸೊ ಇಲ್ಲಿ ಎಲಿಜಿಬಲ್ ಆಗಿದ್ರೆ, ಇಲ್ಲಿ ಎಲಿಜಿಬಲ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ನೀವು ಎಲಿಜಿಬಲೇ ಅಲ್ಲ, ನಿಮ್ಮ ಪೇಪರ್ ವ್ಯಾಲಿಡ್ ಆಗಲ್ಲ. ಮೀನ್ಸ್ ಅಂದ್ರೆ ನೀವು ಈ ಒಂದು ಮೆರಿಟ್ ಲಿಸ್ಟ್ಗೆ ಕನ್ಸಿಡರೇ ಆಗಲ್ಲ. ಓಕೆನಾ, ಇಲ್ಲಿಂದನೇ ಡಿಸ್ಕ್ವಾಲಿಫೈಡ್ ಆಗ್ತೀರಾ. ಸೊ ಆ ಕಾರಣಕ್ಕೋಸ್ಕರ ಇಲ್ಲೂ ಕೂಡ ಏನಾಗಬೇಕು, ಎಲಿಜಿಬಲ್ ಆಗಲೇಬೇಕು. ಸೊ ಅಥವಾ ಇಲ್ಲಿ ಎಲಿಜಿಬಲ್ ಆಗಿದ್ದೀರಾ, ಇಲ್ಲಿ ಎಲಿಜಿಬಲ್ ಆಗಿಲ್ಲ ಅಂದ್ರೂ ಕೂಡ ನೀವು ಕ್ವಾಲಿಫೈಡ್ ಅಲ್ಲ. ಅರ್ಥ ಆಗ್ತಿಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎರಡು ಕಡೆನೂ ಕೂಡ ಇಲ್ಲಿ 45% ಅಂಕಗಳನ್ನ ಗಳಿಸ್ಕೊಂಡು ಕ್ವಾಲಿಫೈಡ್ ಆಗಬೇಕು, ನೀವು ಎಲಿಜಿಬಲ್ ಆಗಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ 50% ಅಂಕಗಳನ್ನ 100 ಅಂಕಗಳಿಗೆ 50 ಅಂಕಗಳನ್ನ ಗಳಿಸಲೇಬೇಕು. ತುಂಬಾ ಈಸಿಯಾಗಿರುತ್ತೆ, ಅಷ್ಟೊಂದು ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಕಡ್ಡಾಯ ಕನ್ನಡಕ್ಕೆ. ಏಕೆಂದ್ರೆ ಈಸಿ ಫಾರ್ಮೆಟ್ ಅಲ್ಲಿ ಈಸಿ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಅವೆಲ್ಲವನ್ನು ಕೂಡ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀವಿ. ನಿಮ್ಗೆ ಹೇಳಿದ್ನಲ್ಲ, ಟಾಪಿಕ್ ವೈಸ್, ಚಾಪ್ಟರ್ ವೈಸ್ ಎಲ್ಲವೂ ಕೂಡ ನಿಮಗೆ ಕ್ಲಾಸಸ್ ಇರುತ್ತೆ. ಓಕೆ, ನಮ್ಮ ಪೇಡ್ ತರಗತಿಯಲ್ಲಿ. ಸೊ ನಿಮ್ಗೆ ಆಲ್ರೆಡಿ ಹೇಳಿದೆ. ಸೊ ಕೆಳಭಾಗದಲ್ಲಿ ನಂಬರ್ ಕಾಣ್ತಾ ಇರುತ್ತೆ, ಅಥವಾ ನಿಮಗೆ ನೇರವಾಗಿ ನೀವು ಪ್ಲೇಸ್ಟೋರ್ಗೆ ಹೋಗಿ KR2 ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲೂ ಕೂಡ ಜಾಯ್ನ್ ಆಗ್ಬೋದು. ಓಕೆನಾ. ಸೊ ಇಷ್ಟು ಈ ಒಂದು ಪೇಪರ್ 1, ಪೇಪರ್ 2, ಪೇಪರ್ 3ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ. ಇಲ್ಲಿ HSTಗೆ ಸಂಬಂಧಪಟ್ಟಂತೆ ಪೇಪರ್ 3 ಬರೋದಿಲ್ಲ, ಪೇಪರ್ 3 ಬರೋದು GPSಗೆ ಮಾತ್ರ. ಇಷ್ಟು ಸಮಗ್ರ ಮಾಹಿತಿ. ಸಿಲೆಬಸ್ ಸಂಬಂಧಪಟ್ಟಂತೆ ಸಿಲೆಬಸ್ ಪ್ಯಾಟರ್ನ್ ಯಾವ ರೀತಿ ಇದೆ, ಎಷ್ಟು ಅಂಕಗಳಿಗೆ ಕೇಳ್ತಾರೆ, ಯಾವ ಭಾಗಗಳಿಂದ ಎಷ್ಟು ಅಂಕಗಳಿಗಿದೆ, ಸೊ ಇಷ್ಟೆಲ್ಲವೂ ನೋಡಿದ್ವಿ. ಯಾವುದೇ ರೀತಿಗೆ ನೆಗೆಟಿವ್ ಅಂಕಗಳು ಇಲ್ಲ. ಕ್ಲಿಯರ್ ಆಯ್ತಲ್ಲ. ಸೊ ನನ್ನ ಪ್ರಕಾರ ಸಿಲೆಬಸ್ ಪ್ಯಾಟರ್ನ್ ಒಂದು ನಿಮಗೆ ಒಂದು ಟಾಪಿಕ್ ಮುಗಿತು. ಈಗ ನೆಕ್ಸ್ಟ್ ಎರಡನೇದು ಬರೋದು ರೆಫರೆನ್ಸ್ ಬುಕ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ರೆಫರೆನ್ಸ್ ಬುಕ್ಸ್ ಯಾವೆಲ್ಲ ನಾವು ರೆಫರ್ ಮಾಡೋಕ್ಕಾಗುತ್ತೆ. ಈಗ ನಾವು ಹೇಳಿದಂತೆ ಮೇಲೆ ಹೇಳಿದಂತೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದನ್ನು ಕೂಡ 1 by 1 ನೋಡ್ಕೊಂತ ಹೋಗೋಣ. ಸೊ ಮೊದಲಿಗೆ ಬರೋಂಥದ್ದು ಇಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ GK ಜೊತೆಗೆ ಇಲ್ಲಿ ಕರೆಂಟ್ ಅಫೇರ್ CA ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಸ್ಪರ್ಧಾ ವಿಜೇತ ಅಂದ್ರೆ ನಿಮಗೆ ಯಾವುದಾದ್ರೂ ಕೂಡ ಇದೆ ಅಂತಲ್ಲ, ಸ್ಪರ್ಧಾ ವಿಜೇತ ಯಾವುದಾದ್ರೂ ಒಂದನ್ನು ನೀವು ಫಾಲೋ ಮಾಡ್ಕೊಂತ ಹೋಗಿ. ಅನೇಕ ರೀತಿಗೆ ನಿಮ್ಗೆ ಮ್ಯಾಗ್ಝಿನ್ ಸಿಗ್ತಾ ಇರ್ತವೆ. ಸೊ ಆ ಮ್ಯಾಗ್ಝಿನ್ಸ್ ಅನ್ನು ಯಾವುದನ್ನು ಒಂದು ಫಾಲೋ ಮಾಡ್ಕೊಂತ ಹೋಗಿ. ಯಾಕೆಂದ್ರೆ CA ಕರೆಂಟ್ ಅಫೇರ್ಸ್ ಆಗಿರಲಿ ಮತ್ತೆ GKಗೆ ಸಂಬಂಧಪಟ್ಟಂತ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ. ಸೊ ಮಿನಿಮಮ್ ನಿಮ್ಗೆ ಏನಾಗುತ್ತೆ, ಈಗ 2025ರಲ್ಲಿ ಈಗ ಕಾಲ್ಫಾರ್ಮ್ ಆಯ್ತು ಅಂದ್ರೆ ಮೀನ್ಸ್ ನೀವು 1 year ಬ್ಯಾಕ್ ಅನ್ನ ರೆಫರ್ ಮಾಡೋಕ್ಕಾಗುತ್ತೆ. ಮಿನಿಮಮ್ 1 year 2024 ಜನವರಿಯಿಂದ ನೀವು ಕವರ್ ಅಪ್ ಅನ್ನ ಮಾಡೋಕ್ಕಾಗುತ್ತೆ. ಓಕೆನಾ. ಸ್ಪರ್ಧಾ ಚಾಣಕ್ಯ ಅಂದ್ರೆ ಸ್ಪರ್ಧಾ ವಿಜೇತ ಆಗಿರಲಿ, ಸ್ಪರ್ಧಾ ಚಾಣಕ್ಯ ಆಗಿರಲಿ, ಯಾವ್ದಾದ್ರು ಒಂದನ್ನ ರೆಫರ್ ಮಾಡ್ಕೊಂತ ಹೋಗಿ. ಮತ್ತೆ ಕಟ್ಟಿಂಗ್ಸ್, ದಿನಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಕಟ್ಟಿಂಗ್ಸ್ ಅನ್ನ ಯಾವ್ದಾದ್ರು ಇಂಪಾರ್ಟೆಂಟ್ ಇದ್ರೆ ಅದನ್ನು ಕೂಡ ನೋಟನ್ನ ಮಾಡ್ಕೊಂತ ಹೋಗಿ. ಅಂದ್ರೆ ನೀವು ದಿನಪತ್ರಿಕೆಗಳನ್ನ ಓದಬೇಕಾದ್ರೆ ಒಂದು ನೋಟ್ಬುಕ್ ಅನ್ನು ಇಟ್ಕೊಂಡ್ಬಿಡಿ. ಓಕೆನಾ. ಸೊ ಆ ಡೇಟ್ ಅಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಇದೆ, ಯಾರಾದ್ರೂ ಕೂಡ ನೇಮಕಾತಿ ಆಯ್ತಾ, ಅಥವಾ ಯಾವ್ದಾದ್ರು ಒಪ್ಪಂದಗಳಾಯ್ತಾ, ಓಕೆನಾ, ಯಾರಾದ್ರೂ ಕೂಡ ಒಂದಿಷ್ಟು ಏನಾದ್ರು ಕೂಡ ಈ ಒಂದು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂತ ಪ್ರಶಸ್ತಿಗಳಾಗಿರ್ಲಿ, ಕ್ರೀಡೆಗಳಿಗೆ ಸಂಬಂಧಪಟ್ಟದ್ದಾಗಿರ್ಲಿ, ಅಂತಾರಾಷ್ಟ್ರೀಯ ವಿಷಯಗಳಾಗಿರಲಿ, ರಾಷ್ಟ್ರೀಯ ವಿಷಯಗಳಾಗಿರಲಿ, ರಾಜ್ಯದ ವಿಷಯಗಳಾಗಿರಲಿ, ಸೊ ಎಲ್ಲ ರೀತಿಯಲ್ಲಿ ಸಮಗ್ರವಾಗಿ ಕ್ರೀಡೆ ಆಗಿರಲಿ, ಪ್ರಶಸ್ತಿ ಆಗಿರಲಿ, ಅಥವಾ ನಿಮ್ಗೆ ಏನೋ ನೇಮಕಾತಿಗಳಾಗಿರಲಿ, ಒಪ್ಪಂದಗಳಾಗಿರಲಿ, ಇವೆಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಅವುಗಳನ್ನ ನೀವು ಆ ಒಂದು ಪೇಪರ್ ಓದಬೇಕಾದ್ರೆ ಯಾವ್ದಾದ್ರು ಇತ್ತು ಅಂದ್ರೆ ಅದನ್ನ ಬರ್ಕಂತ ಹೋಗಿ. ಅದ್ರ ಜೊತೆಗೆ ಇವನ್ನ ರೆಫರ್ ಮಾಡ್ಕೊಂತ ಹೋದ್ರೆ ನಿಮಗೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಓಕೆನಾ. ಅದ್ರ ಜೊತೆಗೆ ನಿಮಗೆ ಚಾಣಕ್ಯ ಕಣಜ, ನೂತನ GK ಮತ್ತೆ ಪರಂ, ಸೊ ಇವೆಲ್ಲವೂ ಕೂಡ ತುಂಬಾ ಚೆನ್ನಾಗಿದಾವೆ. ಅಂದ್ರೆ ಇವೆಲ್ಲವೂ ಕೂಡ GKಗೆ ಸಂಬಂಧಪಟ್ಟಂತೆ. ಓಕೆನಾ. ಎಲ್ಲ ವಿಷಯಗಳನ್ನ ಒಳಗೊಂಡಿರುತ್ತೆ, ಅದ್ಭುತವಾಗಿದ್ದಾವೆ ಎಲ್ಲವೂ ಕೂಡ. ನೂತನ GK ಆಗಿರಲಿ ಅಥವಾ ಪರಂ ಆಗಿರಲಿ, ಚಾಣಕ್ಯ ಕಣಜ, ಇವೆಲ್ಲರಲ್ಲಿ ಈ ಮೂರಲ್ಲಿ ಯಾವ್ದಾದ್ರು ಒಂದು ತಗೊಳ್ಳಿ. ಈಗ ಪ್ರೆಸೆಂಟ್ಲಿ ಇವೆರಡೂ ಕೂಡ ತುಂಬಾ ಚೆನ್ನಾಗಿ ಓಡ್ತಿದೆ. ಅಂದ್ರೆ ಮೂರು ಕೂಡ ಚೆನ್ನಾಗಿದೆ, ಅದರಲ್ಲಿ ನೋ ಡೌಟ್. ಆದ್ರೆ ನಿಮ್ಗೆ ಯಾವ ತಗೊಂಡ್ರು ಕೂಡ ಇದರಿಂದ ಬೆನಿಫಿಟ್ ಇದೆ, ನೋ ಡೌಟ್. ಅದರಲ್ಲಿ ಯಾವುದೇ ರೀತಿಯಾಗಿ ಸಂಶಯನೇ ಬೇಡ. ಚಾಣಕ್ಯ ಕಣಜನ ಆಗಲಿ ಅಥವಾ ನೂತನ GK ಆಗಿರಲಿ, ಪರಂ ಆಗಿರಲಿ, ಮೂರು ಕೂಡ ತುಂಬಾ ಒಳ್ಳೆ ಕಂಟೆಂಟ್ ಅನ್ನು ಒಳಗೊಂಡಿದೆ. ಸೊ ನೀವು ನೋಡ್ಕೊಂಡು ನೀವು ಯಾಕೆಂದ್ರೆ ನಿಮ್ಮ ಒಂದು ನಿಮ್ಗೆ ಏನಾಗ್ತಾ ಹೋಗುತ್ತಂದ್ರೆ ಕೆಲವೊಂದು ಅಂಶಗಳು ಹೆಚ್ಚು ಒತ್ತನ್ನು ಕೊಡ್ತಾ ಹೋಗ್ತಾರ, ಅಥವಾ ಅಲ್ಲಿ ಬರ್ದಿರಂತ ಏನ್ ಕೊಟ್ಟಿರ್ತಾರೆ ಆ ಒಂದು ಏನ್ ಬುಕ್ಗಳಲ್ಲಿ ಯಾವ ರೀತಿ ಪ್ರೆಸೆಂಟೇಷನ್ಸ್ ಇದೆ, ಕಲರಿಂಗ್ ಆಗಿರಲಿ ಅಥವಾ ಮಾಹಿತಿ ಆಗಿರಲಿ, ಇವೆಲ್ಲವೂ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಬಟ್ ಮೂರು ಕೂಡ ತುಂಬಾ ಒಳ್ಳೆ ಪುಸ್ತಕಗಳು. ನೂತನ GK ಆಗಿರಲಿ, ಪರಂ ಆಗಿರಲಿ, ಒಂದು ಚಾಣಕ್ಯ ಕಣಜ ಆಗಿರಲಿ, ಮೂರು ಕೂಡ ತುಂಬಾ ಚೆನ್ನಾಗಿದ್ದಾವೆ. ಯಾವ್ದಾದ್ರು ಒಂದನ್ನ ನೀವು ರೆಫರ್ ಮಾಡ್ಕೊಂತ ಹೋಗಿ.
ಓಕೆನಾ, ಅರ್ಥ ಆಯ್ತಲ್ಲ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇದು ಸಾಮಾನ್ಯ ಜ್ಞಾನಕ್ಕೆ, ಇದು HSTR GPSTR ಎರಡನ್ನು ಒಳಗೊಂಡಂತೆ, ಎರಡು ಕಡೆನೂ ಕೂಡ ನಿಮಗೆ ಪೇಪರ್ 1 ಅಲ್ಲಿ ಇದೆ. ನೆಕ್ಸ್ಟ್ ಪ್ರಮುಖವಾಗಿ ಬರುವಂಥದ್ದು ಶೈಕ್ಷಣಿಕ ಮನೋವಿಜ್ಞಾನ, ಸೊ CDP ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಅತ್ಯಂತ ಪ್ರಮುಖವಾಗಿ ಗಮನಿಸೋದಾದ್ರೆ, ಯಾಕೆಂದ್ರೆ ಇದು ಅತ್ಯಂತ ಇಂಪಾರ್ಟೆಂಟ್. ಈಗ ಯಾಕೆಂದ್ರೆ ನಮಗೆ GPSTR ಅಲ್ಲಿ ಏನಾಯ್ತು 50 ಅಂಕಗಳಿದೆ. ಓಕೆನಾ, ನಮಗೆ HSTR 25 ಅಂಕಗಳಿರ್ಬೋದು, ಬಟ್ GPSTR ಎರಡನ್ನು ಸೇರಿಸಿ 75 ಅಂಕಗಳಿದೆ. ಸೊ ಆ ನಿಟ್ಟಿನಲ್ಲಿ ಅತ್ಯಂತ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾನು ಹೇಳಾದ್ರೆ ನಿಮಗೆ ಇಲ್ಲಿ ವಾಮದೇವಪ್ಪ ಸರ್ದು ಅದು ಎರಡು ರೀತಿಯ ಪುಸ್ತಕ ಇದೆ ನಿಮಗೆ. ವಾಮದೇವಪ್ಪ ಸರ್ ಸಂಬಂಧಪಟ್ಟಂಗೆ ಒಂದು ಕಲಿಕಾ ಪ್ರಕ್ರಿಯೆ ಮೌಲ್ಯಮಾಪನ ಅಥವಾ ಕಲಿಕಾ ಪ್ರಕ್ರಿಯೆ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಅಂತ ಇದೆ. ಅದು ಅದ್ಭುತವಾಗಿದೆ ಬುಕ್. ಓಕೆನಾ, ಅತ್ಯಂತ ಇಂಪಾರ್ಟೆಂಟ್, ಲೈನ್ ಟು ಲೈನ್. ಆ ಒಂದು ಪುಸ್ತಕದಲ್ಲಿ ನಿಮಗೆ ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ, ಯೆಲ್ಲೋ ಕಲರ್ ಅಲ್ಲಿ ಕಾಣುತ್ತದೆ ಬುಕ್. ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ಆ ಬುಕ್ ಅಲ್ಲಿ ಕಲಿಕಾ ಪ್ರಕ್ರಿಯೆಯ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಡಾಕ್ಟರ್ HV ವಾಮದೇವಪ್ಪ ಅಂತ ಇದೆ. ಅತ್ಯಂತ ಅದ್ಭುತವಾಗಿದೆ. ಮ್ಯಾಕ್ಸಿಮಮ್ ಕ್ವಶನ್ಸ್ ನಾನು ನೋಡಿದಂತೆ, ನಾನು ರೆಫರ್ ಮಾಡಂತೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಅಲ್ಲಿಂದ ಬರ್ತಾ ಹೋಗುತ್ತೆ. ಸೊ ನಾವು ಪೇಡ್ ಕ್ಲಾಸಸ್ ಮಾಡಬೇಕಾದ್ರೆ ಅದ್ಭುತವಾಗಿ ಆ ತರಗತಿಯನ್ನು ಕಂಪ್ಲೀಟ್ಲಿ ಆ ಬುಕ್ಸ್ ಅನ್ನ ರೆಫರ್ ಮಾಡಿದ್ವಿ. ಆ ಬುಕ್ಸ್ ಅನ್ನ ರೆಫರ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಯಾವೆಲ್ಲ ಬೇಕು, ಎಷ್ಟು ಬೇಕು, ಯಾವ ರೀತಿಗೆ ಅಪ್ಲೈಡ್ ಕೇಳ್ತಾರೆ ಎಲ್ಲವನ್ನು ನೋಡಿ ನಿಮಗೆ ಏನು ಮಾಡಿದ್ದೀನಿ, ಪೇಡ್ ಕ್ಲಾಸಸ್ ಅನ್ನ ಮಾಡಿದ್ದೀನಿ. ಓಕೆನಾ, HV ವಾಮದೇವಪ್ಪ. ಸೊ ಅದಕ್ಕಿಂತ ಮುಂಚೆ KM ಸುರೇಶ್ ಸರ್ದು ತುಂಬ ಅದ್ಭುತವಾಗಿದೆ. ಅದನ್ನ ಮೊದಲು ನೀವು ಓದ್ಕೊಳ್ಳಿ. ಅಂದ್ರೆ ಏನಾಗುತ್ತೆ ಅಂದ್ರೆ HV ವಾಮದೇವಪ್ಪ ಅವರು ಇಲ್ಲ ಸರ್ ನಾವು ಪೇಡ್ ಕ್ಲಾಸ್ಗೆ ಬರೋದಕ್ಕಾಗಲ್ಲ, ನಾವು ಓದ್ಕೊಂತೀವಿ, ನಾವೇ ಇನ್ನ ರೆಫರ್ ಮಾಡ್ಕೊಂತೀವಿ ಅಂದ್ರೆ ಮೊದಲು KM ಸುರೇಶ್ ಸರ್ನ ಓದ್ಕೊಳ್ಳಿ. ಯಾಕೆಂದ್ರೆ HV ವಾಮದೇವಪ್ಪ ಅವರು ತುಂಬಾ ಏನಾಗಿದೆ, ಲೈಕ್ ಆ ಕಾನ್ಸೆಪ್ಟ್ ಅನ್ನ ನಿಮಗೆ ಅರ್ಥ ಮಾಡ್ಕೊಬೇಕಂದ್ರೆ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಬೇಕು. ಸೊ ಇಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಅಂದ್ರೆ KM ಸುರೇಶ್ ಅವರದು ಲೈನ್ ಟು ಲೈನ್ ಇದೆ. ಓಕೆನಾ, ಅಲ್ಲೇನಾಗುತ್ತೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಸೆಂಟೆನ್ಸ್ ಎಲ್ಲ. ಆ ನಂತರ ಇದು ಅರ್ಥ ಆದ್ಮೇಲೆ ಇದನ್ನು ಓದಲೇಬೇಕು ಕಡ್ಡಾಯವಾಗಿ. ನೀವು HV ವಾಮದೇವಪ್ಪ ಅವ್ರನ್ನ ಕಡ್ಡಾಯವಾಗಿ ಓದಲೇಬೇಕು. ಅದಕ್ಕಿಂತ ಮುಂಚೆ ಅದು ಕಷ್ಟ ಆಗುತ್ತೆ ಸರ್ ಮೊದಲೇ ಓದೋದಕ್ಕೆ ಏನಾದ್ರೆ ಮೊದಲು KM ಸುರೇಶ್ ಅವ್ರದ್ದು ಓದಿ, ಅವಾಗ ನಿಮ್ಗೆ ಏನಾಗುತ್ತೆ ಒಂದಿಷ್ಟು ಈಸಿಯಾಗಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಆನಂತರ HV ವಾಮದೇವಪ್ಪ ಅವ್ರನ್ನ ಓದ್ತಾ ಹೋಗ್ಬೋದು ಕನ್ನಡ ಮೀಡಿಯಂಗೆ ಸಂಬಂಧಪಟ್ಟಂತೆ. ಸೊ ನಾವು ಪೇಡ್ ತರಗತಿಯಲ್ಲಿ ಎರಡನ್ನೂ ಕೂಡ ರೆಫರ್ ಮಾಡಿ ನಿಮ್ಗೆ ಏನು ಮಾಡಿದ್ದೀನಿ, ತರಗತಿಗಳನ್ನ ಮಾಡಿದ್ದೀನಿ, ಅತ್ಯಂತ ಸರಳವಾಗಿ ಹೇಳ್ಕೊಟ್ಟಿದ್ದೀನಿ. ಇನ್ನು ಇಂಗ್ಲೀಷಲ್ಲಿ ನಿಮ್ಗೆ ನೋಡಿದ್ರೆ ಇಂಗ್ಲೀಷ್ ಮೀಡಿಯಂಗೆ ಸಂಬಂಧಪಟ್ಟಂತೆ SK ಮಂಗಲ್ ಆಗಿರಲಿ ಅಥವಾ JC ಅಗರ್ವಾಲ್ ಆಗಿರಲಿ ಎರಡೂ ಕೂಡ ಚೆನ್ನಾಗಿದೆ. ಓಕೆನಾ, SK ಮಂಗಲ್ ತುಂಬ ಚೆನ್ನಾಗಿದೆ, ಅದನ್ನು ಕೂಡ ನೀವು ರೆಫರ್ ಮಾಡೋದು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಗೆ ಸಂಬಂಧಪಟ್ಟಂತೆ. ಓಕೆನಾ, ಅದರ ಜೊತೆಗೆ ಪ್ರಥಮ ಮತ್ತು ದ್ವಿತೀಯ PUC ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕಗಳು ಇದಾವೆ. ವೆರಿ ವೆರಿ ಇಂಪಾರ್ಟೆಂಟ್, ಅನೇಕ ಜನಗಳಿಗೆ ಗೊತ್ತಿಲ್ಲ. ಸೆಕೆಂಡ್ PUC ಮತ್ತು ಫಸ್ಟ್ PUCಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಟೆಕ್ಸ್ಟ್ ಬುಕ್ಗಳಿದ್ದಾವೆ. ದಯವಿಟ್ಟು ಯಾರೆಲ್ಲ ಓದ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರ ಹತ್ರ ಕೇಳಿ. ಸೊ ಅಲ್ಲಿ ಕನ್ನಡ ಮೀಡಿಯಂ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಎರಡಲ್ಲೂ ಕೂಡ ಸಿಗ್ತವೆ, ಎರಡು ಮೀಡಿಯಮಲ್ಲೂ ಕೂಡ ಇದೆ. ಅದನ್ನು ತೆಗೆದುಕೊಂಡು ಅದನ್ನು ಕೂಡ ರೆಫರ್ ಮಾಡ್ಕೊಳ್ಳಿ. ಅತ್ಯಂತ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ಸೊ ಎಲ್ಲವನ್ನು ಒಳಗೊಂಡಂತೆ ನಾನು ತರಗತಿಯನ್ನು ಮಾಡಿರೋದು. ಪ್ರಥಮ PUC, ದ್ವಿತೀಯ PUC, ವಾಮದೇವಪ್ಪ, KM ಸುರೇಶ್ ಸರ್ನ ರೆಫರ್ ಮಾಡಿಕೊಂಡು ನಿಮಗೆ ಪೇಡ್ ತರಗತಿಯಲ್ಲಿ ಪ್ರತಿಯೊಂದು ಕೂಡ ನಮ್ಮ ಕ್ಲಾಸನ್ನು ಮಾಡಿದ್ದೇನೆ. ಓಕೆನಾ, ಇಂಗ್ಲೀಷ್ ಮೀಡಿಯಮಲ್ಲಿ ಇರೋದಿಲ್ಲ. ಇಂಗ್ಲೀಷ್ ಮೀಡಿಯಂ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ನಮ್ಮ ಕರ್ನಾಟಕದಲ್ಲಿ ಯಾರು ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿ ನಿಮಗೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನವನ್ನು ಮಾಡ್ತಾ ಇಲ್ಲ. ಬಟ್ ಈ ಒಂದು ಕನ್ನಡ ಮೀಡಿಯಮಲ್ಲೇ ಮಾಡಬೇಕಾದ್ರೆ ನಿಮಗೆ ಒಂದಿಷ್ಟು ಇಂಗ್ಲೀಷ್ ಟರ್ಮ್ಸ್ ಅನ್ನು ಕೂಡ ಹೇಳ್ತಾ ಹೋಗಿದ್ದೆ. ಕ್ಲಿಯರ್ ಆಯ್ತಲ್ಲ? ಎಸ್, ಮುಂದೆ ಹೋಗೋಣ. ಸೊ ಮುಂದಿನ ಸಂಬಂಧಪಟ್ಟಂತೆ ಸಾಮಾನ್ಯ ಕನ್ನಡ, ಏಕೆಂದರೆ ಸಾಮಾನ್ಯ ಕನ್ನಡ ನಿಮಗೆ GPSTRಗೂ ಬೇಕು, ಏಕೆಂದರೆ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇದೇ ನೀವು ರೆಫರ್ ಮಾಡಿದ್ರೆ ಸಾಕಾಗುತ್ತೆ. ಓಕೆನಾ, ಇಲ್ಲಿ HSTR ಕೂಡ ಬೇಕಾಗುತ್ತೆ. ಅದರ ಮೀನ್ಸ್ ನಿಮಗೆ ಸಾಮಾನ್ಯ ಪತ್ರಿಕೆಯಲ್ಲಿ ನಿಮಗೆ 25 ಅಂಕಗಳಿಗೆ ಇದೆ. ಇಲ್ಲಿ N ಗೋಪಾಲಕೃಷ್ಣ ಉಡುಪ ಅದ್ಭುತವಾಗಿರುವಂಥ ಪುಸ್ತಕ, ಜೊತೆಗೆ ಲಕ್ಷ್ಮೀ ಅಭಿರಾಮ್ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಲಕ್ಷ್ಮೀ ಅಭಿರಾಮ್ ಅವರ ಪುಸ್ತಕ, ಅದೇ ರೀತಿಗೆ N ಗೋಪಾಲಕೃಷ್ಣ ಉಡುಪ ಅದ್ಭುತವಾಗಿ ಪುಸ್ತಕ ಇದೆ. ಇದ್ರ ಜೊತೆಗೆ ಮತ್ತೊಂದು KM ಸುರೇಶ್ ಸರ್ದು ಕೂಡ ನೀವು ಆಡ್ ಮಾಡ್ಕೊಬೋದು, ಅದು ಕೂಡ ಚೆನ್ನಾಗಿದೆ. ಓಕೆನಾ, KM ಸುರೇಶ್ ಸರ್ ಅವ್ರದ್ದು ಕೂಡ ತುಂಬ ಚೆನ್ನಾಗಿದೆ. ಸೊ ಅರಳಗುಪ್ಪೆ ಬೇಡ ಸರ್, ಅರಳಗುಪ್ಪೆ ನೀವು ಏನಾದರೂ ಈ ಮೂರು ರೆಫರ್ ಮಾಡಿದ್ರೆ ಅರಳಗುಪ್ಪೆ ಏನು ಬೇಕಾಗಲ್ಲ, ಯಾಕೆಂದರೆ ಇದರಲ್ಲಿ ತುಂಬ ಮಾಹಿತಿ ಇದೆ. ಈ ಮೂರಲ್ಲೂ ಕೂಡ ತುಂಬ ಅದ್ಭುತವಾಗಿ ಮಾಹಿತಿಗಳು ಕೊಟ್ಟಿದ್ದಾರೆ. ಓಕೆನಾ, ಸೊ ನಿಮಗೆ ಈ ಮೂರಲ್ಲಿ ಮೊದಲಿಗೆ ಅಂದರೆ ಇವೆರಡು ಇರಲೇಬೇಕು ನಿಮ್ಮ ಹತ್ರ, N ಗೋಪಾಲಕೃಷ್ಣ ಉಡುಪ, ಲಕ್ಷ್ಮೀ ಅಭಿರಾಮ್. ಯಾಕೆಂದರೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಈ ಇತ್ತೀಚಿನ ಪ್ರಶ್ನೆಗಳು ಯಾವ ರೀತಿಯಾಗಿದ್ದಾವೆ, ಯಾವ ರೀತಿಯಾಗಿ ಕೇಳಬಹುದು, ಹೇಗಿದೆ, ಎಲ್ಲವೂ ಕೂಡ ಇದೆ. ಮತ್ತು KM ಸುರೇಶ್ ಅವ್ರದ್ದು ಕೂಡ ತುಂಬ ನೀಟಾಗಿ ಸಬ್ಮಿಟ್ ಮಾಡ್ತಾ ಹೋಗಿದ್ದಾರೆ. ನಾನು ಹೇಳ್ತಾರೆ ಅಂದರೆ ಈ ಮೂರಲ್ಲೂ ಇದ್ಕೊಂಡ್ರೆ ಓಕೆ, ಯಾಕೆಂದರೆ ಕೆಲವೊಂದು ಅಂಶದಲ್ಲಿ ಕೆಲವೊಂದು ಬುಕ್ಕಲ್ಲಿ ಕೆಲವೊಂದು ಅಂಶಗಳನ್ನ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ. ನಾನು ಮೂರನ್ನು ಕೂಡ ರೆಫರ್ ಮಾಡಿದ್ದೇನೆ. ಈ ಮೂರನ್ನು ರೆಫರ್ ಮಾಡಿ ನಾನು ಕನ್ನಡ ವ್ಯಾಕರಣವನ್ನು ನಾನೇ ಮಾಡಿದ್ದೇನೆ. ಕನ್ನಡ ವ್ಯಾಕರಣವನ್ನು ಪೇಡ್ ಕ್ಲಾಸಸ್ ನಾನೇ ಮಾಡಿದ್ದೇನೆ ಚಾಪ್ಟರ್ ವೈಸ್. ಈ ಮೂರನ್ನು ರೆಫರ್ ಮಾಡಿಕೊಂಡು ಯಾವುದರಲ್ಲಿ ಅಂಶಗಳು ಇಲ್ಲ ಆ ಅಂಶಗಳನ್ನ ಆಡ್ ಮಾಡಿಕೊಂಡು ಪ್ರತಿಯೊಂದು ಮೂರನ್ನು ರೆಫರ್ ಮಾಡಿ ತರಗತಿಗಳನ್ನ ಮಾಡಿದ್ದೇವೆ. ಕೆಲವೊಂದು ಎಕ್ಸಾಂಪಲ್ ಕೆಲವೊಂದರಲ್ಲಿ ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಕೆಲವೊಂದು ಎಕ್ಸಾಂಪಲ್ ಕಡಿಮೆ ಇದ್ದಾವೆ. ಏಕೆಂದರೆ ಅದೇ ಥರ ಇರ್ತವೆ. ಈಗ ಸಂಧಿಗಳು ಬಂದರೆ ಕೆಲವೊಂದರಲ್ಲಿ ಕೆಲವೊಂದು ಎಕ್ಸಾಂಪಲ್ ಹೆಚ್ಚಾಗಿದ್ದಾವೆ. ಗೋಪಾಲಕೃಷ್ಣ ಉಡುಪ ಆಗಿರಲಿ, KM ಸುರೇಶ್ ಸರ್ ಆಗಲಿ ಕೆಲವೊಂದು ಎಕ್ಸಾಂಪಲ್ಗಳು ಜಾಸ್ತಿಯನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಕೆಲವೊಂದು ಎಕ್ಸಾಂಪಲ್ ಇದರಲ್ಲಿ ಇರುತ್ತೆ, ಅದರಲ್ಲಿ ಇರೋದಿಲ್ಲ, ಈ ರೀತಿಯಾಗಿರುತ್ತೆ. ಆ ನಿಟ್ಟಿನಲ್ಲಿ ಸೊ ನಿಮ್ಗೆ ಏನಾಗುತ್ತೆ, ಮೂರು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸೊ ಮೂರನ್ನು ಕೂಡ ರೆಫರ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ನಮ್ಮ ಪೇಡ್ ತರಗತಿಗೆ ಬಂದರೆ ನೀವು ಬುಕ್ಕನ್ನು ರೆಫರ್ ಮಾಡೋಂಥ ಅವಶ್ಯಕತೆ ಇಲ್ಲ, ಎಲ್ಲವನ್ನು ಕೂಡ ಅಲ್ಲೇ ಹೇಳಿದ್ದೇನೆ. ನೆಕ್ಸ್ಟ್ ಮುಂದೆ ನೋಡೋದಾದ್ರೆ ಸೊ ಸಾಮಾನ್ಯ ಇಂಗ್ಲೀಷ್, ಜನರಲ್ ಇಂಗ್ಲೀಷ್ ಅತ್ಯಂತ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕಾನ್ಸೆಪ್ಟ್ ಬೇಸ್ಡ್ ಅಂದರೆ ನಿಮಗೆ ಈ ಒಂದು ಸಾಮಾನ್ಯ ಇಂಗ್ಲೀಷಲ್ಲಿ ಕಾನ್ಸೆಪ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಗ್ರಾಮರ್ನ ಅತ್ಯಂತ ಸರಳ ಪದದಲ್ಲಿ, ಸರಳ ವಾಕ್ಯದಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಅರ್ಥವಾಗುವಂಥ ನಿಟ್ಟಿನಲ್ಲಿ, ಅರ್ಥವಾಗುವಂಥ ರೀತಿಯಲ್ಲಿ ನಿಮಗೆ ಕ್ಲಾಸಸ್ಸನ್ನು ಮಾಡಿಕೊಟ್ಟಿದ್ದೇನೆ. ಈವನ್
ಕನ್ನಡನೂ ಕೂಡ ಮತ್ತು ಇಂಗ್ಲೀಷು ಕೂಡ ಎರಡನ್ನೂ ಕೂಡ ನಾನೇ ಮಾಡಿದ್ದೀನಿ, ಮತ್ತು CDPನೂ ಕೂಡ ನಾನೇ ಮಾಡಿದ್ದೀನಿ. ಅದ್ಭುತವಾಗಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ, KPSC ಲೆವೆಲ್ ಆಗಿರಲಿ, KA ಲೆವೆಲ್ ಆಗಿರಲಿ, ನಮ್ಮ ಟೀಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ, ಯಾವ ರೀತಿಯಾಗಿ ಆಪ್ಷನ್ಸನ್ನು ನಾವು ನೋಡಬೇಕಾಗುತ್ತೆ. ಸೊ ಎಲ್ಲವನ್ನು ಕೂಡ ಒಳಗೊಂಡಂತೆ ನಿಮಗೆ ಕ್ಲಾಸನ್ನು ಮಾಡಿಕೊಟ್ಟಿದ್ದೇನೆ. ಸೊ ಕನ್ನಡ ವಿತ್ ಕನ್ನಡ ಎಕ್ಸ್ಪ್ಲನೇಷನ್ಸ್ ಇರುತ್ತೆ, ಕಂಪ್ಲೀಟ್ಲಿ ನಿಮಗೆ ಅರ್ಥವಾಗುವಂಥ ಭಾಷೆಯಲ್ಲಿ. ಓಕೆನಾ, ಮಕ್ಕಳನ್ನು ಕುಂಡಿಸ್ಕೊಂಡು ಕೂಡ ನೀವು ಪಾಠವನ್ನು ಕೇಳ್ಬೋದು, ಆ ರೀತಿಯಾಗಿರುತ್ತೆ. ಇಲ್ಲ ಸರ್ ನಾವು ಒಂದಿಷ್ಟು ನಾವು ಓದ್ಕೊಂತೀವಿ, ಸೆಲ್ಫ್ ಸ್ಟಡಿಯನ್ನು ಮಾಡ್ಕೊತೀವಿ ಅಂದರೆ ಈ ಬುಕ್ಸ್ಗಳನ್ನ ನೀವು ಫಾಲೋ ಮಾಡ್ಕೊತ ಹೋಗಿ. ರನ್ನನ್ ಮಾರ್ಟಿನ್ ಆಗಿರಲಿ, ಜೊತೆಗೆ ಇಂಗ್ಲೀಷ್ ಇಂಪಾರ್ಟೆಂಟ್ ಕೋರ್ಸ್ ಅಂತ ಇದೆ, ಅತ್ಯಂತ ವೆರಿ ವೆರಿ ಇಂಪಾರ್ಟೆಂಟ್ ಅದ್ಭುತವಾದಂಥ ಪುಸ್ತಕ. ಪ್ರೊಫೆಸರ್ RS ಧಿಲ್ಲನ್ ಮತ್ತು ದೀಪ್ ಪ್ರಿಯಾ ಧಿಲ್ಲನ್ ಅಂತ ಬರುತ್ತೆ. ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಪುಸ್ತಕ, ತುಂಬ ಚೆನ್ನಾಗಿದೆ. ಸೊ ಅದೇ ರೀತಿಗೆ ರನ್ನನ್ ಮಾರ್ಟಿನ್ ಏನಿದೆ ಅದು ಕೂಡ ಅತ್ಯಂತ ಉತ್ತಮವಾದಂಥ ಪುಸ್ತಕ, ಅದನ್ನು ಕೂಡ ನೀವು ರೆಫರನ್ನು ಮಾಡ್ಬೋದು. ಸೊ ಇವೆರಡರಲ್ಲಿ ಯಾವುದಾದ್ರೂ ಕೂಡ ಒಂದನ್ನು ಕೂಡ ತಗೊಬೋದು ಅಥವಾ ಎರಡು ಕೂಡ ತಗೊಂಡ್ರು ಕೂಡ ನೋ ಪ್ರಾಬ್ಲಮ್, ತುಂಬ ಚೆನ್ನಾಗಿದೆ. ಸೊ ನಿಮ್ಗೇನಾದರೂ ಕೂಡ ಈ ಥರ ಸೆಲ್ಫ್ ನೀವೇನಾದರೂ ಸ್ಟಡಿ ಮಾಡ್ತೀರಂದ್ರೆ ಸೊ ಇವೆರಡನ್ನ ನೀವು ತಗೊಳ್ಳಿ, ಅದ್ಭುತವಾಗಿದೆ. ಇವುಗಳ ಜೊತೆ ಬೇರೆ ಯಾವುದಾದ್ರೂ ಕೂಡ ಸಿಕ್ತು ಅಂದ್ರೂ ಕೂಡ ಅದನ್ನು ಕೂಡ ನೀವು ರೆಫರನ್ನು ಮಾಡ್ಕೊಬೋದು. ಮುಂದೆ ಹೋಗೋಣ. ಮುಂದಿನ ಒಂದು ನೋಡಾದ್ರೆ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ. ಸೊ ಮಂಜುನಾಥ್ ಬ್ಯಾಡಗಿ ಹಾಗೆ ಗುರುರಾಜ್ ಬುಲ್ಬುಲೆ. ಓಕೆನಾ, ಎರಡೂ ಪುಸ್ತಕಗಳು ಕೂಡ ಅದ್ಭುತವಾಗಿದ್ದಾವೆ. ಅದರ ಜೊತೆಗೆ ತಮಗೆಲ್ಲ ಹೇಳಿದೆ, ಈಗ ಆಲ್ರೆಡಿ ನಮ್ಮ ಪೇಡ್ ತರಗತಿಗಳು ಬರೋಂಥವ್ರಿಗೆ ಇದನ್ನು ರೆಫರ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾವುದೇ ಮೆಂಟಲ್ ಎಬಿಲಿಟಿ ಪುಸ್ತಕನ ರೆಫರ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ ಅಂದರೆ ಪೇಡ್ ಕ್ಲಾಸ್ ಬಂದಿರೋರಿಗೆ ಗೊತ್ತಿರುತ್ತೆ ಕಾನ್ಫಿಡೆನ್ಸ್ ಲೆವೆಲ್ಲು. ಅಷ್ಟು ನೀಟಾಗಿ ನಿಮಗೆ ಸುಮಾರು 140ಕ್ಕೂ ಪ್ಲಸ್ ವಿಡಿಯೋಗಳು ಅಪ್ಲೋಡ್ ಆಗಿದೆ. ಓಕೆನಾ, ಪ್ರತಿಯೊಂದು ಟಾಪಿಕ್ ಮೇಲೆ ಯಾವೆಲ್ಲ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ, ಯಾವ ರೀತಿಯಾಗಿ ಟ್ರಿಕ್ಸ್ ಅಥವಾ ಟಿಪ್ಸ್ ಮುಖಾಂತರವಾಗಿ ಟ್ರಿಕ್ಕಿಯಾಗಿ ಆನ್ಸರ್ನ ಮಾಡೋದು, ಶಾರ್ಟ್ಕಟ್ ಮೆಥಡ್ ಮುಖಾಂತರವಾಗಿ ಆನ್ಸರ್ ಮಾಡೋದು, ಪ್ರತಿಯೊಂದನ್ನು ಕೂಡ ನೀಟಾಗಿ ನಿಮ್ಗೆ ಮಾಡಿದ್ದಾರೆ, ಸಬ್ಮಿಟ್ ಅನ್ನು ಮಾಡಿದರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ಸೊ ನೀವು ಅಲ್ಲಿ ನಾವು ಪಡ್ಕೊಬೋದು ಪೇಡ್ ಕ್ಲಾಸಿಗೆ ಬಂದರೆ. ಇಲ್ಲ ಸರ್ ನಾವು ಸೆಲ್ಫ್ ಸ್ಟಡಿಯನ್ನು ಮಾಡ್ತೀವಿ ಅಂದರೆ ಮಂಜುನಾಥ್ ಬ್ಯಾಡಗಿ ಆಗಿರಲಿ, ಗುರುರಾಜ್ ಬುಲ್ಬುಲೆ ಆಗಿರಲಿ, ಎರಡೂ ಕೂಡ ಇಂಪಾರ್ಟೆಂಟ್ ಪುಸ್ತಕಗಳಿದೆ. ಸೊ ಅಲ್ಲಿ ನೀವು ನೋಡ್ಕೊಬೋದು. ಸೊ ನೆಕ್ಸ್ಟ್ ಮುಂದೆ ನೋಡೋದಾದ್ರೆ ಪ್ರಮುಖವಾಗಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಗುರುರಾಜ್ MB, ಅದೇ ರೀತಿಯಾಗಿ ಶಿವಕುಮಾರ ಬಾಗೇವಾಡಿ, ಹಾಗೆ ಮಾದರಿ ಪ್ರಶ್ನೆಗಳು. ಶಿವಕುಮಾರ ಬಾಗೇವಾಡಿ ಅವ್ರದ್ದು ಕೂಡ ತುಂಬ ಚೆನ್ನಾಗಿದೆ, ಅದರಲ್ಲಿ ನೋ ಡೌಟ್. ಅದೇ ರೀತಿಯಾಗಿ ಗುರುರಾಜ್ ಬುಲ್ಬುಲೆ ಇವ್ರದ್ದು ಕೂಡ ತುಂಬ ಚೆನ್ನಾಗಿದೆ. ಸೊ ಇದನ್ನು ಕೂಡ ಎರಡನ್ನೂ ಕೂಡ ನೀವು ಸ್ಟಡಿನ ಮಾಡ್ಕೊಂತ ಹೋಗಿ, ಯಾಕೆಂದ್ರೆ ಕೆಲವೊಂದು ಅಂಶಗಳು ಎಕ್ಸ್ಟ್ರಾ ಕೊಡ್ತಾ ಹೋಗಿದ್ದಾರೆ. ಓಕೆನಾ, ಆ ನಿಟ್ಟಿನಲ್ಲಿ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಬರ್ತಾ ಹೋಗುತ್ತೆ. ಸೊ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂದ್ರೆ ಯಾವ ರೀತಿಯಾಗಿ ನಾವು ಒಂದಿಷ್ಟು ಇವುಗಳ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಸೊ ಕೆಲವೊಂದು ಮಾಡೋ ಕ್ವಶನ್ಸ್ ಇರುತ್ತೆ, ಅದನ್ನು ಕೂಡ ರೆಫರನ್ನು ಮಾಡಬೇಕಾಗುತ್ತೆ. ಸೊ ಇಷ್ಟು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗ್ತೀವಿ. ಕ್ಲಿಯರ್ ಆಯ್ತಲ್ಲ. ಸೊ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ, ಅದೇ ರೀತಿಯಾಗಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ವಿಷಯಗಳು. ಮುಂದೆ ನೋಡೋದಾದ್ರೆ ಮುಂದಿನ ಒಂದು ವಿಷಯವನ್ನ ಸಮಾಜ ವಿಜ್ಞಾನ, ಇಲ್ಲಿ ಸೋಷಿಯಲ್ ಸೈನ್ಸ್ ಅಂತ ಕರಿತಾ ಹೋಗ್ತೀವಿ. ಪ್ರಮುಖವಾಗಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಇಂಪಾರ್ಟೆಂಟ್ ಅಂದ್ರೆ ಇದು ಯಾವುದಕ್ಕೆಲ್ಲ ಅಂದ್ರೆ HSTR ಮತ್ತೆ GPSTಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ಆಸ್ಪಿರೆಂಟ್ಸ್ ಯಾರೆಲ್ಲ ಇದ್ದೀರಾ ಸೊ ಅವರಿಗೆ ಸಂಬಂಧಪಟ್ಟಂತೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಹೇಳ್ತೀನಿ. ನೆಕ್ಸ್ಟ್ ಇದಾದ್ಮೇಲೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಹೇಳ್ತೀನಿ, ವೇಟ್ ಮಾಡಿ. ಸೊ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಲ್ಲಿ 6ರಿಂದ 12ನೇ ತರಗತಿಯವರೆಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳನ್ನು ಓದಲೇಬೇಕಾಗುತ್ತೆ. 6ರಿಂದ 12ನೇ ತರಗತಿಯವರೆಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳನ್ನ, ಇಟ್ ಮೀನ್ಸ್ ಎಲ್ಲ ವಿಷಯಗಳಂದ್ರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಇದೆ ಅವೆಲ್ಲವನ್ನು ಕೂಡ ನೀವು ಓದಬೇಕಾಗುತ್ತೆ. ಓಕೆನಾ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಏನಾಗುತ್ತೆ PUC ನಲ್ಲಿ ಬಂದ್ಬಿಟ್ರೆ ಅಲ್ಲಿ ನಿಮ್ಗೆ ಏನಾಗುತ್ತೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ, ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ, ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂತೆ, ಓಕೆನಾ, ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಸಪ್ರೇಟ್ ಇರುತ್ತೆ. ಅಪ್ ಟು 10th ವರೆಗೂ ಎಲ್ಲ ಒಂದೇ ಬುಕ್ಕಲ್ಲಿ ಸಿಕ್ಬಿಡುತ್ತೆ. ಈ ರೀತಿಯಾಗಿರುತ್ತೆ. ಆ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ನೀವು ಎಲ್ಲ ಆ ಒಂದು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತ ಎಲ್ಲ ವಿಷಯಗಳನ್ನ ನೀವು ಓದಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಈ ಕೆಲಸ ಮಾಡ್ಬೇಕು ನೀವು. ಆ ನಂತರ ನಿಮ್ಗೆ ಏನು ಮಾಡಬೇಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಡೆಪ್ತ್ ಓದಬೇಕು ಅಂದ್ರೆ, ಓಕೆನಾ, ಇಲ್ಲಿ ಸದಾಶಿವ, ಓಕೆನಾ, ಸೊ ಕೆ ಸದಾಶಿವ ಅವರು ತುಂಬಾ ಚೆನ್ನಾಗಿದೆ. ಅದರಲ್ಲಿ ನಿಮಗೆ ನೋ ಡೌಟ್ ತುಂಬಾ ಚೆನ್ನಾಗಿ ಅದನ್ನ ತುಂಬಾ ಡೆಪ್ತ್ ಆಗಿದೆ. ಇದು KS ಲೆವೆಲ್ಗೆ ನಾವು ಓದುವಂಥದ್ದು. ಓಕೆನಾ, ಸೊ ಇಲ್ಲಿ ಕೆ ಸದಾಶಿವ ಅವರು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಇನ್ನ ಸ್ವಲ್ಪ ಸರಳವಾಗಿ ಅರ್ಥ ಆಗಬೇಕು ನಮಗೆ ಅಂದ್ರೆ ಮಂಜುನಾಥ್ ಆರ್ ಅವರು. ಸೊ ಇದು ಕೂಡ ಅತ್ಯಂತ ತುಂಬಾ ಚೆನ್ನಾಗಿದೆ. ಸೊ ಈಗ ಅವರು ಯಾಕೆಂದ್ರೆ ಅವರ ಅನುಭವದ ಆಧಾರದ ಮೇಲೆ ಯಾವ ರೀತಿಯಾಗಿ GPST ಮತ್ತೆ ಈಗ ಪ್ರೆಸೆಂಟ್ಲಿ ಯಾವ ರೀತಿಯಾಗಿ ಇತಿಹಾಸವನ್ನು ಓದಬೇಕು, ನೋಡಬೇಕು ಅಥವಾ ಎಷ್ಟು ಇಂಪಾರ್ಟೆಂಟ್ ಇದೆ ಅದನ್ನ ನೋಡ್ಕೊಂಡು ಅವ್ರು ಏನು ಮಾಡಿದ್ದಾರೆ, ಮಂಜುನಾಥ್ ಆರ್ ಅವರು ಬರೀತಾರೆ. ತುಂಬಾ ಚೆನ್ನಾಗಿದೆ ಪುಸ್ತಕ, ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಅದನ್ನು ನೀವು ರೆಫರ್ ಮಾಡ್ಕೊಬಹುದು. ಹಾಗೆ ಭೂಗೋಳಶಾಸ್ತ್ರ ಸಂಬಂಧಪಟ್ಟಂತೆ ತಮಗೆಲ್ಲ ಗೊತ್ತಿದೆ. ಸೊ ತಮಗೆಲ್ಲ ಗೊತ್ತಿದೆ, ರಂಗನಾಥ್ ಆಗಿರಲಿ, ಮತ್ತೆ SB ಮಠ್ ಅಥವಾ ನಿಮಗೆ ಏನು ಶ್ರವಣಕುಮಾರ ಭಂಡಾರಿ ಮಠ ಅಂತ ಏನು ಕರಿತಾ ಹೋಗ್ತೀವಿ. ಸೊ ಅವರು SB ಸರ್ಗೆ ಸಂಬಂಧಪಟ್ಟಂತೆ ಅದು ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ರಂಗನಾಥ್ ಸರ್ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿದೆ. ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನಿಮಗೆ 2 ಬುಕ್ ಬೇಡ, 1 ಬುಕ್ ಸಾಕು. ಅದು PS ಗಂಗಾಧರ್ ಅವ್ರದ್ದು ತುಂಬಾ ಚೆನ್ನಾಗಿದೆ, ಅದನ್ನು ನೀವು ರೆಫರ್ ಮಾಡ್ಬೋದು. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವೆರಿ ವೆರಿ ಇಂಪಾರ್ಟೆಂಟ್. ರಾಘವೇಂದ್ರ ಸರ್ಗೆ ಸಂಬಂಧಪಟ್ಟಂತೆ ರಾಘವೇಂದ್ರ C ಶಿಡ್ಲಘಟ್ಟೆ ಸಾಕು, ಇವ್ರದ್ದು ಬೇರೇನು ಬೇಡ. ರಾಘವೇಂದ್ರ C ಶಿಡ್ಲಘಟ್ಟೆ ಏನಿದೆ, ಸೊ ಈ ಒಂದು ಪುಸ್ತಕ ಅದ್ಭುತವಾಗಿದೆ. ಯಾವುದಕ್ಕೆ ಸಂಬಂಧಪಟ್ಟಂತೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಸೊ ಇಷ್ಟನ್ನ ನೋಡ್ಕೊಂಡ್ರೆ ನಿಮಗೆ ಮ್ಯಾಕ್ಸಿಮಮ್ ನಿಮಗೆ ಕವರ್ ಆಗ್ತಾ ಹೋಗುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ, ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂತೆ, HSTR ಅಂಡ್ GPST ಸಂಬಂಧಪಟ್ಟಂತೆ. ಓಕೆನಾ, ಸೊ ಇಷ್ಟು ಪುಸ್ತಕಗಳು ನಿಮ್ಮ ಬಳಿ ಇರಲೇಬೇಕಾಗುತ್ತೆ.
ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಸೊ ಎಸ್, ಇದಕ್ಕೆ ಬರೋಣ. ಪೇಯ್ಡ್ ಕ್ಲಾಸ್ ಸಂಬಂಧಪಟ್ಟಂಗೆ ಇವೆಲ್ಲವನ್ನು ಕೂಡ ಕವರ್ ಮಾಡಿ ನಿಮಗೆ ತರಗತಿಗಳನ್ನ ಮಾಡಿದ್ದಾರೆ. ಸೊ ದಯಾನಂದ್ ಸರ್ ನಮಗೆ ಕವರ್ ಮಾಡಿಕೊಡ್ತಾರೆ ಅದ್ಭುತವಾಗಿ. ನಿಮಗೆ ಅಪ್ ಟು PC ಇಂದ ಹಿಡ್ಕೊಂಡು PC to KS, ಸೊ ಈ ಲೆವೆಲ್ಗೆ ಕೂಡ ನೀವು ರೆಡಿ ಆಗ್ಬೋದು. ಈ ಲೆವೆಲ್ವರೆಗೂ ಕೂಡ ಇನ್ ಡೆಪ್ತಾಗೆ PC to KS ಯಾವುದೇ ಎಕ್ಸಾಮ್ ಬರಲಿ ಕೂಡ ನೀವು ಫೇಸ್ ಮಾಡೋದು ಅಷ್ಟು ನೀಟಾಗಿ ನಿಮ್ಮ ತರಗತಿಗಳನ್ನ ಮಾಡಿದ್ದಾರೆ. ಸುಮಾರು 8ಕ್ಕಿಂತ ಹೆಚ್ಚು ಜಾಬ್ಗಳನ್ನು ಪಡ್ಕೊಂಡಿದ್ದಾರೆ. KS ಮೇನ್ಸ್ನ 2 ಟೈಮ್ ಇಂಟ್ರೂ ಮಾಡಿದ್ದಾರೆ. ಸೊ ಅವ್ರಿಗೆ ಎಲ್ಲ ಜ್ಞಾನವನ್ನು ಒಳಗೊಂಡಂತೆ ಅವರ ಜ್ಞಾನವನ್ನು ಕಂಪ್ಲೀಟ್ಲಿ ಪ್ರತಿಯೊಂದು ಟಾಪಿಕಲ್ಲೂ ಕೂಡ ಶಾರ್ಟ್ಕಟ್ ಮೆಥಡ್ ಮುಖಾಂತರವಾಗಿ ತುಂಬ ಸುಲಭವಾಗಿ ಪಾಠವನ್ನು ಮಾಡಿಕೊಟ್ಟಿದ್ದಾರೆ. ಸೋಷಿಯಲ್ ಸೈನ್ಸ್, HSTR, GPSTR ಆಗಿರಲಿ, ಈವನ್ TET ಆಗಿರಲಿ ಎಲ್ಲವೂ ಕೂಡ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಕ್ಲಾಸನ್ನು ಮಾಡಿಕೊಟ್ಟಿದ್ದಾರೆ. ಆ ಒಂದು ಕ್ಲಾಸ್ಗೆ ಬಂದರೆ ಯಾವುದೇ ಬುಕ್ಕನ್ನು ರೆಫರ್ ಮಾಡೋಂಥ ಅವಶ್ಯಕತೆ ಬೀಳೋದಿಲ್ಲ. ಎಲ್ಲವನ್ನು ರೆಫರ್ ಮಾಡಿ ಅಲ್ಲಿ ತರಗತಿಗಳನ್ನ ಮಾಡಿದ್ದೇವೆ. ಓಕೆನಾ? ಸೊ ಇಷ್ಟು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ನೋಡೋದಾದ್ರೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಸೇಮ್ ಇಲ್ಲಿ ನೀವು 6ರಿಂದ 12ನೇ ತರಗತಿವರೆಗೆ ಟೆಕ್ಸ್ಟ್ ಬುಕ್ಗಳನ್ನ ನೀವು ರೆಫರ್ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿ ಬೋತ್ ಸ್ಟೇಟ್ ಆ್ಯಂಡ್ NCERT ಸಿಲೆಬಸ್ಸನ್ನು ನೋಡಬೇಕಾಗುತ್ತೆ. NCERT ಬುಕ್ಗಳನ್ನ ನೀವು ರೆಫರ್ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ RD ಶರ್ಮಾ ಆಗಿರಲಿ, ಇಲ್ಲಿ ಇಂಗ್ಲೀಷ್ ಮೀಡಿಯಂಗೆ ಸಂಬಂಧಪಟ್ಟಂತೆ. ಅದೇ ರೀತಿಗೆ RS ಅಗರ್ವಾಲ್, ಇದು ಕೂಡ ತುಂಬ ಚೆನ್ನಾಗಿದೆ ಇಂಗ್ಲೀಷ್ ಮೀಡಿಯಂಗೆ ಸಂಬಂಧಪಟ್ಟಂತೆ. ಕನ್ನಡ ಮೀಡಿಯಂಗೆ ಸಂಬಂಧಪಟ್ಟಂತೆ ಸಹನ್, ಹಾಗೆ ಲಾಳಸಂಗಿ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ. ಇವೆರಡೂ ಕೂಡ ತುಂಬ ಚೆನ್ನಾಗಿರೋಂಥ ಪುಸ್ತಕಗಳು. ಯಾವುದಕ್ಕೆ ಸಂಬಂಧಪಟ್ಟಂತೆ? ಗಣಿತಕ್ಕೆ ಸಂಬಂಧಪಟ್ಟಂತೆ. ಸೊ ನಾವು ಕೂಡ ಒಂದು ನಿಮ್ಗೆ 6ರಿಂದ ಅಪ್ ಟು 10th ವರೆಗೂ ಕೂಡ ಇನ್ ಡೆಪ್ತ್ಗೆ ಯಾರೆಲ್ಲ ಮ್ಯಾಥಮೆಟಿಕ್ಸ್ ಮಾಡಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ತುಂಬ ಡೆಪ್ತ್ಗೆ, ತುಂಬ ನಿಧಾನವಾಗಿ, ಸರಳವಾಗಿ ನಿಮ್ಗೆ ಅರ್ಥ ಮಾಡಿಸಿದ್ದಾರೆ. ಓಕೆನಾ? ಬೇಸಿಕ್ ಕಾನ್ಸೆಪ್ಟ್ಗಿಂತ ಅಡ್ವಾನ್ಸ್, ಯಾಕೆಂದರೆ ಎಲ್ಲವೂ ಕೂಡ ಪ್ರಶ್ನೆಗಳು ಅಡ್ವಾನ್ಸ್ ಲೆವೆಲ್ ಬರ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಅಡ್ವಾನ್ಸ್ ಲೆವೆಲಲ್ಲಿ ಮ್ಯಾಥಮೆಟಿಕ್ಸನ್ನು ನಾವು ಸ್ಟಡಿ ಮಾಡ್ಬೋದು, ಆ ಲೆವೆಲಲ್ಲಿ ನಿಮಗೆ ಮ್ಯಾಥಮೆಟಿಕ್ಸನ್ನು ಹೇಳ್ಕೊಡ್ತಾ ಇದ್ದೀವಿ ನಮ್ಮ ಪೇಯ್ಡ್ ತರಗತಿಯಲ್ಲಿ. ಸೊ ಅದೆಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಪೇಯ್ಡ್ ತರಗತಿಗೆ ಬಂದರೆ. ಇಲ್ಲಾಂದ್ರೆ ನಾವು ರೆಫರ್ ಮಾಡ್ಕೋಬೇಕು ಬರೋದು ಅಂದರೆ ಮೀನ್ಸ್ ನಾವು ಓನ್ ಸ್ಟಡಿ ಮಾಡ್ತೀವಿ ಅಂದರೆ ಈ ಪುಸ್ತಕಗಳನ್ನ ನಿಮ್ಮ ಬಳಿ ಇರಬೇಕಾಗುತ್ತೆ. ಜೊತೆಗೆ ಮತ್ತೊಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ಕೂಡ ಎಗೇನ್ ನಾನು ಹೇಳೋದಂದ್ರೆ ಇಲ್ಲಿ 6 to 12th ವರೆಗೂ ಕೂಡ ಎಲ್ಲ ಪುಸ್ತಕಗಳು ಅಂದರೆ ಲೈಕ್ ನಿಮ್ಗೇನು ಈ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಓಕೆನಾ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಎಲ್ಲ ಏನೆಲ್ಲ ಬರ್ತಾ ಹೋಗ್ತವೆ. ಸೊ ನಿಮಗೆ ಕೆಮಿಸ್ಟ್ರಿ ಆಗಿರಲಿ, ಬಯಾಲಜಿ ಆಗಿರಲಿ, ಫಿಸಿಕ್ಸ್ ಆಗಿರಲಿ, ಇವುಗಳಿಗೆ ಸಂಬಂಧಪಟ್ಟಂತ ಎಲ್ಲ ಪುಸ್ತಕಗಳನ್ನ ಓದಬೇಕಾಗುತ್ತೆ. ಜೊತೆಗೆ PUCಗೆ ಸಂಬಂಧಪಟ್ಟಂತೆ ನಮಗೆಲ್ಲ ಗೊತ್ತಿರುತ್ತೆ. ಸೆಕೆಂಡ್ PUCನಲ್ಲಿ PCM ಟೂರ್ ಫಾರ್ ಸೆಕೆಂಡ್ PUC ಅಂತ ಇದೆ. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಜೊತೆಗೆ ಅಲ್ಲಿ ಬಯಾಲಜಿ, ಅದು ಕೂಡ ಅಂದರೆ ಬಯಾಲಜಿ ಸಂಬಂಧಪಟ್ಟದ್ದು ಮತ್ತು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟದ್ದು ಕೂಡ ಅದಿದೆ, ಪುಸ್ತಕ ಇದೆ, ತುಂಬ ಚೆನ್ನಾಗಿದೆ. ನೀವು ಅದನ್ನು ಸ್ಟಡಿಯನ್ನು ಮಾಡ್ಬೋದು. ಅಥವಾ ನೀವು ಎಲ್ಲವನ್ನು ಒಳಗೊಂಡಂತೆ RK ಸೈನ್ಸ್ ತುಂಬ ಚೆನ್ನಾಗಿದೆ. ಓಕೆನಾ? ಜೊತೆಗೆ 4G ಸೈನ್ಸ್, ಅದು ಕೂಡ ತುಂಬ ಚೆನ್ನಾಗಿದೆ ಪುಸ್ತಕ. RK ಸೈನ್ಸು ಕೂಡ RK ಸರ್ದು ಏನು ಅದು ಕೂಡ ಉತ್ತಮವಾಗಿರುವಂಥ ಪುಸ್ತಕ. ಜೊತೆಗೆ KVS GPT ಫಿಸಿಕ್ಸ್ ಅಂತ ಬರ್ತಾ ಹೋಗುತ್ತೆ. KVS PGT ಫಿಸಿಕ್ಸ್, ಅದು ಕೂಡ ತುಂಬ ಚೆನ್ನಾಗಿದೆ. ಜೊತೆಗೆ ನವಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಪದ ಸಂಪದ ಅಂತ ಇದೆ, ಅದು ಕೂಡ ನೀವು ರೆಫರ್ ಮಾಡ್ಕೊಬೋದು. ಜೊತೆಗೆ KM ಮುಲ್ಲನು ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಪುಸ್ತಕಗಳನ್ನ ನೀವು ವಿಜ್ಞಾನ ಶಿಕ್ಷಕರು ಯಾರೆಲ್ಲ ನೀವು ಅಂದರೆ ಲೈಕ್ ಇದು ಬೋತ್ GPSTR ಆ್ಯಂಡ್ HSTRಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇರೋದು. ಸೊ ಎರಡಕ್ಕೂ ಕೂಡ ನಿಮಗೆ ಈ ಪುಸ್ತಕಗಳು ಅನುಕೂಲ ಆಗುತ್ತೆ. ಸೊ ನಮ್ಮಲ್ಲಿ ಏನು ಮಾಡ್ತಾ ಹೋಗ್ತೀವಿ ಪೇಯ್ಡ್ ಅಂತಂದರೆ ಇಲ್ಲಿ ಅಪ್ ಟು 10th ವರೆಗೂ ಕೂಡ ಒಬ್ಬರು ನಿಮಗೆ ಶಿವು ಸರ್ ಅಂತ ಮಾಡ್ಕೊಂಡಿದ್ದಾರೆ ಅದ್ಭುತವಾಗಿ. ಅಲ್ಲೂ ಕೂಡ ನಿಮಗೆ PC to ನಿಮ್ಗೆ ಯಾವುದೇ ರೀತಿಗೆ ಅಪ್ ಟು KS ವರೆಗೂ ಕೂಡ ಅನುಕೂಲ ಆಗುವಂಥ ರೀತಿಯಲ್ಲಿ ತುಂಬ ಚೆನ್ನಾಗಿ ನಿಮಗೆ ಕವರನ್ನು ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ PUCಗೆ ಸಂಬಂಧಪಟ್ಟಂತೆ PUCದು ಕೂಡ ಬೇರೆ ಬೇರೆ ಶಿಕ್ಷಕರು ಅಂದರೆ ಫಿಸಿಕ್ಸ್ ಬೇರೆ, ಕೆಮಿಸ್ಟ್ರಿ ಬೇರೆ ಮಾಡ್ತಿದ್ದಾರೆ, ಬಯಾಲಜಿ ಅವರು ಬೇರೆ. ಅಪ್ ಟು 10th ವರೆಗೂ ಒಬ್ಬ ಶಿಕ್ಷಕರು ನಿಮಗೆ ಹ್ಯಾಂಡ್ಲ್ ಮಾಡಿದ್ರೆ ಕಂಪ್ಲೀಟ್ಲಿ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ಗಳು ಬಂದು ಹೋಗ್ತವೆ. ಆನಂತರ PUCದೆ ಸಪ್ರೇಟ್ ಏನು ಮಾಡ್ತಾ ಹೋಗ್ತೀವಿ, ನಾವು ಫ್ಯಾಕಲ್ಟಿಗಳಿಂದ ಮಾಡಿಸ್ತಾ ಇದ್ದೀವಿ, ಮಾಡಿಸಿ ಅಪ್ಲೋಡ್ ಆಗಿದೆ ಆಲ್ರೆಡಿ. ಸೊ ನಿಮಗೆ ಬಯಾಲಜಿ ಆಗಿರಲಿ, ಕೆಮಿಸ್ಟ್ರಿ ಆಗಿರಲಿ, ಅದೇ ರೀತಿಯಾಗಿ ನಿಮಗೆ ಫಿಸಿಕ್ಸ್ ಆಗಿರಲಿ ಎಲ್ಲವೂ ಕೂಡ ಬರ್ತಾ ಹೋಗ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಸೆಲ್ಫ್ ಸ್ಟಡಿಯನ್ನು ಮಾಡ್ತೀರಾ ಈ ಪುಸ್ತಕಗಳು ನಿಮ್ಮ ಬಳಿ ಇರಬೇಕಾಗುತ್ತೆ. ನೆಕ್ಸ್ಟ್ ಪ್ರಮುಖವಾಗಿ ನೋಡೋದ್ರೆ ಇಲ್ಲಿ ಒಂದಿಷ್ಟು ಆಪ್ಷನ್ ಸಬ್ಜೆಕ್ಟ್ಸ್ಗೆ ಸಂಬಂಧಪಟ್ಟಂಗೆ ನೋಡಿದ್ರೆ ಅದು ಆಪ್ಷನ್ ಇಂಗ್ಲೀಷ್. ಇಲ್ಲಿ ನಾವು ಪ್ರಮುಖವಾಗಿ ನೋಡುವಂಥದ್ದು HSTಗೆ ಸಂಬಂಧಪಟ್ಟಂತೆ ಇಲ್ಲಿ ಹಿಸ್ಟ್ರಿ ಏನು ನಮಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಲಿಟ್ರೇಚರ್ ನೋಡ್ತಾ ಹೋಗ್ತೀವಿ. RD ತ್ರಿವೇದಿ ಅದ್ಭುತವಾದಂಥ ಪುಸ್ತಕ ನಿಮ್ಮ ಬಳಿ ಇರಲೇಬೇಕಾಗುತ್ತೆ. RD ತ್ರಿವೇದಿ ಹಿಸ್ಟ್ರಿ ಇಂಗ್ಲೀಷ್ ಲಿಟ್ರೇಚರ್ ಅಂತ ನೋಡ್ತಾ ಹೋಗ್ತೀವಿ. ಜೊತೆಗೆ ಅಡ್ವಾನ್ಸ್ ಇಂಗ್ಲೀಷ್ ಗ್ರಾಮರ್, ಇದು ಪ್ರಮುಖವಾಗಿ GPSTR ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಅದ್ಭುತವಾಗಿದೆ. ಮೋಷಿನ್ H ಪಾಟೀಲ್, ಓಕೆನಾ, ಸೊ ಅಥವಾ ಪಾಟೀಲ್. ಸೊ ಇಲ್ಲಿ ಪ್ರಮುಖವಾಗಿ ಈ ಪುಸ್ತಕ ನಿಮಗೆ ಮಾರ್ಕೆಟಲ್ಲಿ ಸಿಗೋದಿಲ್ಲ. ಇನ್ ಕೇಸ್ ಬೇಕು ಈ ಪುಸ್ತಕ ಅಂದರೆ ಅದ್ಭುತವಾಗಿದೆ. ಈಗ ಇತ್ತೀಚೆಗೆ ಅವರು ಪ್ರೊಫೆಸರ್ ಆಗಿ ಕೂಡ ಸೆಲೆಕ್ಟ್ ಆಗಿದ್ದಾರೆ. ತುಂಬ ಚೆನ್ನಾಗಿದೆ ಪುಸ್ತಕ. ಸೊ GPSTR ಸೆಲೆಕ್ಟ್ ಆಗಿಕೊಂಡು ಆನಂತರ ಪ್ರೊಫೆಸರ್ ಆಗಿ ಈಗ ಸೆಲೆಕ್ಟ್ ಆಗಿರೋದು. ಸೊ ಆ ನಿಟ್ಟಿನಲ್ಲಿ GPSTRಗೆ ಏನೆಲ್ಲ ಬೇಕು, ಎಷ್ಟೆಲ್ಲ ಬೇಕು, ಪ್ರತಿಯೊಂದು ಕೂಡ ರೈಟಿಂಗ್ ಏರಿಯಾ, ನಾವೇನು ರೈಟಿಂಗ್ ಏರಿಯಾ ಅಂತ ನೋಡ್ತೀವಿ GPSTRಲ್ಲಿ ಎಲ್ಲವನ್ನು ಕೂಡ ಕವರ್ ಮಾಡಿ ಹೇಳಿದ್ದಾರೆ. ಸೊ ನಿಮಗೆ ಈ ಪುಸ್ತಕ ಮಾರ್ಕೆಟಲ್ಲಿ ಲಭ್ಯ ಇಲ್ಲ. ಸೊ ನೀವು ನಮಗೆ ಕಾಲ್ ಮಾಡಿದ್ರೆ ನಿಮಗೆ ನೇರವಾಗಿ ಈ ಒಂದು ಫ್ಯಾಕಲ್ಟಿಗೆ ಸಂಬಂಧಪಟ್ಟಂತ ನಂಬರನ್ನು ಕೊಡ್ತೀವಿ, ಅವ್ರು ನಿಮಗೆ ಕೊರಿಯರನ್ನು ಮಾಡ್ತಾರೆ. ತುಂಬ ಅದ್ಭುತವಾಗಿದೆ. ಯಾರೆಲ್ಲ ಇಂಗ್ಲೀಷ್ GPSTRಗೆ ರೆಡಿ ಆಗ್ತೀರಾ ಅವರಿಗೆ ಸಂಬಂಧಪಟ್ಟಂತೆ. ಸೊ ಇವೆಲ್ಲವೂ ಕೂಡ ಮಾರ್ಕೆಟಿಗೆ ಲಭ್ಯ ಇದೆ, ಬಟ್ ಇದು ಮಾರ್ಕೆಟಿಗೆ ಲಭ್ಯ ಇಲ್ಲ. ಓಕೆನಾ, ಅವ್ರು ಬರ್ದಿರೋಂಥದ್ದು ಯಾರಿಗೆ ಬೇಕು ಅವ್ರಿಗೆ ಮಾತ್ರ ಕಳಿಸ್ತಾ ಹೋಗ್ತಾರೆ. ಓಕೆನಾ, ಸೊ ಇಷ್ಟಿರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಪ್ರಮುಖವಾಗಿ ಕನ್ನಡ ಸಾಹಿತ್ಯ ಅಂದರೆ ಏನು HSTಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ರಂಶ್ರೀ ಮುಗಳಿ ಅವ್ರಿಗೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತ್ಯ ಚರಿತ್ರೆ ನಿಮ್ಮ ಬಳಿ ಇರಲೇಬೇಕಾಗುತ್ತೆ. ಜೊತೆಗೆ
ಇಲ್ಲಿ ಸಾಮಾನ್ಯವಾಗಿ ನಾವು ನೋಡಿದ್ರೆ ಸಾಮಾನ್ಯನಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ಸಂಪುಟಗಳು ಅಂತ ಇದೆ, ಅದು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ. ಇದು ಕೂಡ ನೀವು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಯಾರು ಆಪ್ಷನ್ ಕನ್ನಡವನ್ನು ಬರಿತಾ ಹೋಗ್ತಾರೆ HSTಗೆ ಸಂಬಂಧಪಟ್ಟಂತೆ ಅವರ ಬಳಿ ಈ ಪುಸ್ತಕಗಳು ಇರಬೇಕಾಗುತ್ತೆ. ಓಕೆನಾ. ಸೊ ಇಷ್ಟೆಲ್ಲವೂ ಕೂಡ ಮಾತಾಡಿದ ನಾನು ರೆಫರೆನ್ಸ್ ಬುಕ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಮತ್ತೊಂದು ಈ ಕಾನ್ಸೆಪ್ಟ್ ಬರೋದು ಸ್ಟಡಿ ಟಿಪ್ಸ್ ಅನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಇಷ್ಟೆಲ್ಲ ಬುಕ್ಸ್ಗಳನ್ನ ಹೇಳಿದ್ವಿ, ಇಷ್ಟೆಲ್ಲ ಬರುತ್ತೆ ಅಂತ ಗೊತ್ತಾಯಿತು. ಸೊ ನಮಗೆ ಈ ಸ್ಟಡಿ ಟಿಪ್ಸ್ಗಳ ಬಗ್ಗೆ ಮಾಹಿತಿ ಇಲ್ಲ, ಯಾವ ರೀತಿ ಓದಬೇಕು ಅನ್ನೋದು ಗೊತ್ತಿಲ್ಲ, ಅಥವಾ ಒಂದಿಷ್ಟು ನಮಗೆ ನೆಗೆಟಿವ್ ತುಂಬ್ಕೊಂಡ್ಬಿಟ್ಟಿದೆ ತಲೆಯಲ್ಲಿ. ಬರೀ ಹೇಳದೇ ಆಯಿತು, ಕಾಲ್ಫಾರ್ಮ್ ಮಾಡ್ತಾ ಇಲ್ಲ, ಬರೀ ಹೇಳ್ತಲೇ ಇದ್ದೀವಿ, ಕಾಲ್ಫಾರ್ಮ್ ಆಗ್ತಾ ಇಲ್ಲ, ನಾವು ಇದೇ ಥರ ಇದ್ರೆ ಹೆಂಗೆ ಕತೆ, ಯಾವಾಗ ಮಾಡ್ತಾರೋ ಈ ಥರ ನಮ್ಮ ನೆಗೆಟಿವ್ ಕಂಪ್ಲೀಟ್ಲಿ ಯಾಕೆಂದರೆ ತಾನಾಗಿ ಅದು ಬಂದ್ಬಿಡುತ್ತೆ. 2 ವರ್ಷ ಮಾಡಲಿಲ್ಲ ಅಂದರೆ 3ನೇ ವರ್ಷಕ್ಕೆ ತಲೆಗೆ ಬಂದ್ಬಿಡುತ್ತೆ. ಓಕೆನಾ. ಆದರೆ ನಾವು ಅದೇ ಥರ ಇದ್ದರೆ ಖಂಡಿತವಾಗಿ ಯಾವುದೂ ಕೂಡ ಜಾಬನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ನೆಗೆಟಿವ್ ಮೈಂಡ್ ಸೆಟ್ಟನ್ನು ಫಸ್ಟ್ ಬಿಡಬೇಕಾಗುತ್ತೆ. ಓಕೆನಾ. ಅದೇ ನೆಗೆಟಿವ್ ಇದ್ದರೆ ಕಾಲ್ಫಾರ್ಮ್ ಆಗುತ್ತೆ, ಎಕ್ಸಾಮ್ ಮುಗಿಯುತ್ತೆ, ಅದೇ ನೆಗೆಟಿವ್ ನಾವು ಮುಂದಕ್ಕೆ ಹೋಗ್ತಲೇ ಇರ್ತೀವಿ. ಓಕೆನಾ. ಬಟ್ ನಾವು ಕಾಯ್ತಾ ಇರಬೇಕಾಗುತ್ತೆ. ಒಬ್ಬ KS ಆಫೀಸರ್ ಆಗಬೇಕು ಅಂತ ಅಥವಾ ಒಂದು UPSC ಎಕ್ಸಾಮನ್ನು ಫೇಸ್ ಮಾಡ್ತಾರೆ ಅಥವಾ KPSC ಎಕ್ಸಾಮನ್ನು ಫೇಸ್ ಮಾಡ್ತಾರೆ ಅಂದರೆ 4-5 ವರ್ಷ ಶ್ರಮವನ್ನು ಪಡ್ತಾರೆ ಅವರು. ಓಕೆನಾ. ನಾವು 2 ವರ್ಷ ಶ್ರಮ ಪಟ್ಟಿದ ತಕ್ಷಣ ನೆಕ್ಸ್ಟ್ ಟೈಮ್ ಕಾಲ್ಫಾರ್ಮ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಬಟ್ ಅವ್ರ ಕತೆ ಏನಾಗತ್ತೆ ಅಲ್ವಾ, 1 ಟೈಮ್ ಟ್ರೈ ಮಾಡ್ತಾರೆ, 2ನೇ ಟೈಮ್ ಟ್ರೈ ಮಾಡ್ತಾರೆ, 3ನೇ ಟೈಮ್ ಟ್ರೈ ಮಾಡಿ ಸೆಲೆಕ್ಟ್ ಆಗಿರ್ತಾರೆ. ಬಟ್ ನಾವು ಬರೇ ನೆಗೆಟಿವಲ್ಲಿ ತುಂಬಿಕೊಂಡು ಆಗೋದಿಲ್ಲ ಬಿಡು, ಬರೇ ಸ್ಟೇಟ್ಮೆಂಟ್ಸ್ಗಳಾಯಿತು, ಇದೇ ಥರ ನೆಗೆಟಿವಲ್ಲಿ ಇದ್ದರೆ ಅದು ಕಾಲ್ಫಾರ್ಮ್ ಆಗುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ. ಈ ಥರ ಅನೇಕ ಥರ ನಾನು ಯಾಕೆ ಇದನ್ನು ಹೇಳ್ತೀನಿ, ಸುಮಾರು ಜನ ಹತ್ರ ಇದ್ದಾರೆ. 80% ಮಂದಿ ಓದ್ತೀರಾ, ಇನ್ನು 20% ಮಂದಿ ಏನು ಮಾಡ್ತಾರೆ, ಈ ನೆಗೆಟಿವಲ್ಲಿ ಇರ್ತಾರೆ. ಓಕೆನಾ. ಅದೇ ನೆಗೆಟಿವಲ್ಲಿ ಇರ್ತಾರೆ, ಸೆಲೆಕ್ಷನ್ ಆಗಲ್ಲ ಅವರು. ಓಕೆನಾ. ಆ ಕಾರಣಕ್ಕೋಸ್ಕರ ಸೊ ಯಾರು ಪಾಸಿಟಿವ್ ನೀವು ತೊಗೊಂಡು ನೀವು ಸ್ಟಡಿಯನ್ನು ಮಾಡ್ಕೊಂಡು ನೋಟ್ಸನ್ನು ರೆಡಿ ಇರ್ತೀರಾ, ಕಾಲ್ಫಾರ್ಮ್ ಆದ ತಕ್ಷಣ ಇಮಿಡಿಯೇಟ್ಲಿ ನಿಮ್ಮ ಜಾಬ್ ಆಗುತ್ತೆ. ಫಸ್ಟು ಬಿ ಪಾಸಿಟಿವ್. ಸೊ ಆ ಕಾರಣಕ್ಕೋಸ್ಕರ ಹೇಳೋದು, ಹಿಂಗೆ ಸುಮಾರು ಟೈಮ್ ನಾನು ಇದನ್ನು ಹೇಳಿದ್ದೀನಿ, ಅವರ್ ಗ್ರೇಟೆಸ್ಟ್ ವೀಕ್ನೆಸ್ ಲೈಸ್ ಇನ್ ಗಿವ್ ಅಪ್. ಅಂದರೆ ನಮ್ಮ ಒಂದು ವೀಕ್ನೆಸ್ ಅಂದರೆ ಬಿಟ್ಕೊಟ್ಬಿಡೋದು, ಆಗಲ್ಲ ಬಿಡು, ನನ್ನ ಕೈಲಿ ಆಗೋದಿಲ್ಲ, ಸೊ ಲಾಸ್ಟ್ ಟೈಮು ಕೂಡ ಆಗಿಲ್ಲ, ಈ ಟೈಮು ಕೂಡ ಆಗೋದಿಲ್ಲ, ನನ್ನ ಹಣ ಬರನೇ ಇಷ್ಟು, ಈ ಥರ ನಾವೇನು ಮಾಡ್ತೀವಿ, ಥಿಂಕ್ ಮಾಡ್ತೀವಿ. ವೀಕ್ನೆಸ್ ನಮ್ಮದು ಗ್ರೇಟೆಸ್ಟ್ ವೀಕ್ನೆಸ್ ಇದೆ, ಬಿಟ್ಕೊಟ್ಬಿಡೋದು. ದ ಮೋಸ್ಟ್ ಸರ್ಟನ್ ವೇ ಟು ಸಕ್ಸೀಡ್ ಈಸ್ ಆಲ್ವೇಸ್ ಟು ಟ್ರೈ ಜಸ್ಟ್ ಒನ್ ಮೋರ್ ಟೈಮ್. ವೆರಿ ಇಂಪಾರ್ಟೆಂಟ್ ಈ ಒಂದು ಪದ. ನಮಗೆ ಇನ್ನೊಂದು ಸತಿ ನಾನು ಪ್ರಯತ್ನವನ್ನು ಪಟ್ಬಿಟ್ರೆ ಆಗುತ್ತೆ ಅನ್ನೋ ಒಂದು ಮೆಂಟಲಲ್ಲಿ ಅಥವಾ ಆ ಒಂದು ಮೆಂಟಾಲಿಟಿ ಇಟ್ಕೊಂಡು ಪಾಸಿಟಿವ್ನೆಸ್ನ ಇಟ್ಕೊಂಡು ಓದ್ತಾ ಹೋಗಿ 100% ನೀವು ಆಗ್ತೀರಾ. ಅಯ್ಯೋ ಲಾಸ್ಟ್ ಟೈಮು ಬರದೇ ಆಗಲಿಲ್ಲ, ಈ ಟೈಮಲ್ಲಿ ಆಗುತ್ತಗೋ, ನೋಡೋಣ ಕಾಲ್ಫಾರ್ಮ್ ಆದಮೇಲೆ ಓದ್ಕೊಳ್ಳೋಣ, ಈಗ ಆರಾಮ್ಸೆ IPL ಇದೆ, ಮತ್ತೊಂದು ಇದು ಏನೋ ಒಂದು ಮಾಡ್ಕೊಂಡು ಹೋಗೋಣ ಅದೇನಾದರೂ ಕೂಡ ನಿಮ್ಮ ತಲೆ ಇತ್ತು ಅಂತಂದರೆ ಅದೇ ರೀತಿಯಾಗಿ ಮುಂದುವರಿತಾರೆ ನಾನು ಹೇಳ್ದಂತೆ. ಹಾಗಾಗಿ ಬಿಡಬೇಡಿ, 1 more ಟೈಮ್ ಟ್ರೈ ಮಾಡಿ, 100% ಆಗುತ್ತೆ. ಸೊ ಹಾಗಾಗಿ ಮೊದಲಿಗೆ ನಿಮಗೆ ಪಾಸಿಟಿವ್ ಮೈಂಡ್ ಸೆಟ್, ನಮಗೆಲ್ಲ ಹೇಳಿದೆ, ಈಗ ರೆಫರೆನ್ಸ್ ಬುಕ್ಸನ್ನು ಹೇಳಿದೆ, ಎಲ್ಲವೂ ಕೂಡ ತಂದು ಹಾಕೊಂಡಿದ್ದೀರಾ. ಈ ಪಾಸಿಟಿವ್ ಮೈಂಡ್ ಸೆಟ್ ಇಲ್ಲದೆ ಎಲ್ಲವೂ ಕೂಡ ವೇಸ್ಟ್ ಆಗುತ್ತೆ. ಬಿ ಪಾಸಿಟಿವ್. ಮತ್ತು ಒಂದು ತಿಳ್ಕೊಳ್ಳಿ, ಎಲ್ಲರೂ ಕೂಡ IAS ಓದೋರೆಲ್ಲ ಕೂಡ IAS ಆಗೋದಿಲ್ಲ, ಎಲ್ಲರೂ ಕೂಡ KS ಓದೋರೆಲ್ಲ KS ಆಗೋದಿಲ್ಲ. ಹಾಗಂದ್ಬಿಟ್ಟು ಯಾರು ಕೂಡ ಓದೋದನ್ನು ಬಿಡೋದಿಲ್ಲ. ಅಟ್ಲೀಸ್ಟ್ ಅವ್ರು KS ಆಗಿಲ್ಲ ಅಂದರೆ ಅದಕ್ಕಿಂತ ಕಡಿಮೆ ಹುದ್ದೆಯಲ್ಲಿ ಆದರೂ ಕೂಡ ಸೆಲೆಕ್ಟ್ ಆಗಿರ್ತಾರೆ. ಇದು ನನ್ನ ಅನುಭವ. ನೀವು KS ಓದಿರೋ ಅಟ್ಲೀಸ್ಟ್ ನೀವು ಟೀಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟ ಓದ್ತಾ ಇದ್ದರೆ ಬೇರೆ ಯಾವುದೇ ಎಕ್ಸಾಮ್ಗೆ ಸೆಲೆಕ್ಟ್ ಆಗ್ಬೋದು, ಮೇ ಬಿ ಇದರಲ್ಲಿ ಮ್ಯಾಕ್ಸಿಮಮ್ ಆಗ್ತೀರಾ, ಇದರಲ್ಲಿ ಆಗಲಿಲ್ಲ ಬೇರೆ ಎಕ್ಸಾಮ್ಗೆ ಅದು ಅನುಕೂಲ ಆಗುತ್ತೆ. ಹಾಗಾಗಿ ಓದೋದನ್ನು ನಿಲ್ಲಿಸಬೇಡಿ, ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಈ ಒಂದು ಜ್ಞಾನ ಮತ್ತೊಂದು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಸೊ ನೀವು ಓದ್ತಲೇ ಇರಿ. ಸೊ 100% ನಿಮಗೆ ಹೆಲ್ಪ್ ಆಗುತ್ತೆ. ಈ ವರ್ಷ ಆಗಿಲ್ಲ, ಮುಂದಿನ ವರ್ಷಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದು ವೈಯಕ್ತಿಕ ಅನುಭವಗಳು ಜೊತೆಗೆ ಅನೇಕ ರೀತಿಯಾಗಿ ನಾವು ನೋಡುವಂಥ ನೈಜ ಉದಾಹರಣೆಗಳು ಇದ್ದಾವೆ. ಅರ್ಥ ಆಗ್ತಿಲ್ಲ. ಸೊ ಮೊದಲಿಗೆ ಬಿ ಪಾಸಿಟಿವ್. ಎರಡನೇದು, ಪರೀಕ್ಷೆ ತಯಾರಿಯನ್ನು ಮಾಡಬೇಕಂದ್ರೆ ನಿಮಗೆ ಮೊದಲ ಬಾರಿಗೆ ನಾನು ಅನೇಕ ಬಾರಿ ಹೇಳಿದ್ದೇನೆ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡೋಕ್ಕಾಗುತ್ತೆ. ಸೊ ಯಾಕೆಂದರೆ ನಿಮಗೆ ಯಾವ ಒಂದು ಏರಿಯಾದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ನಾವು ಯಾವುದಕ್ಕೆ ಹೆಚ್ಚು ಫೋಕಸನ್ನು ಮಾಡಬೇಕು. ಸೊ ಇದ್ರ ಬಗ್ಗೆ ಐಡಿಯಾ ಬರಬೇಕಂದ್ರೆ ಮೊದಲಿಗೆ ನೀವೇನು ಮಾಡಬೇಕಂದ್ರೆ ನೀವು ಧನಾತ್ಮಕ ಮನೋಭಾವ ಇಟ್ಕೊಂಡು ನೆಕ್ಸ್ಟೇ ನಿಮಗೆ ಓಲ್ಡ್ ಕ್ವಶನ್ ಪರ್ಸನ್ನ ತೆಗೆದುಕೊಳ್ಬೇಕು, ಅದನ್ನು ಸ್ಟಡಿಯನ್ನು ಮಾಡಬೇಕು. ಯಾವ ಏರಿಯಾದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇದ್ರ ಬಗ್ಗೆ ವಿಶ್ಲೇಷಣೆಯನ್ನು ಅನಾಲಿಸಿಸನ್ನು ಮಾಡಬೇಕು. ಇದರಿಂದ ನಿಮಗೆ ಯಾವ ಒಂದು ಏರಿಯಾದಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಎಷ್ಟು ಕೇಳಿದ್ದಾರೆ, ಹೇಗೆ ಕೇಳಿದ್ದಾರೆ, ಈ ಒಂದು ವರ್ಷದಲ್ಲಿ ಯಾವ ರೀತಿ ಇತ್ತು ಕ್ವಶನ್ಸು, ಈ ಒಂದು ಟಾಪಿಕ್ ಸಂಬಂಧಪಟ್ಟಂತೆ ಬರ್ತಾ ಯಾವ ರೀತಿಗೆ ಅಡ್ವಾನ್ಸ್ ಲೆವೆಲ್ ಕೇಳ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಐಡಿಯಾ ಬಂದ್ಬಿಡುತ್ತೆ. ಸೊ ಆ ಕಾರಣಕ್ಕೋಸ್ಕರ ಮೊದಲೇ ಹೆಜ್ಜೆ ಓಲ್ಡ್ ಕ್ವಶನ್ ಪರ್ಸನ್ನ ಅನಾಲಿಸಿಸನ್ನು ಮಾಡಿ. ನೆಕ್ಸ್ಟ್ ಬರೋದು ಓದುವಂಥ ವಿಧಾನ. ನೋಡಿ, ಓದಬೇಕನ್ನೋ ಬ್ಲೈಂಡಾಗೆ ದೇಹ ಮಾತ್ರ ಇರುತ್ತೆ, ಮನಸ್ಸೆಲ್ಲೆಲ್ಲ ಇರುತ್ತೆ. ಆ ನಿಟ್ಟಿನಲ್ಲಿ ಓದಬೇಡಿ. ಸೊ ಓದಬೇಕಾದ್ರೆ ಕಂಪ್ಲೀಟಾಗಿ ನೀವು ನಿಮ್ಮದೇ ಅಂತ ಒಂದು ಏರಿಯಾದಲ್ಲಿ ಅಥವಾ ನೀವು ಒಂದು ಓದುವಂಥ ಕೊಠಡಿಯಲ್ಲಿ ಕಂಪ್ಲೀಟ್ಲಿ ಮೊಬೈಲನ್ನು ಅವಾಯ್ಡ್ ಮಾಡ್ಕೊಂತ ಮೊಬೈಲ್ನ ಸಾಧ್ಯವಾದಷ್ಟು ಸ್ವಿಚ್ ಆಫನ್ನು ಮಾಡಿಬಿಟ್ಟು 1 hour ಓದ್ತೀರಾ, 1 hour ಸ್ವಿಚ್ ಆಫ್ ಮಾಡಿಬಿಡಿ. ಸೊ ಆ 1 hour ಓದಿದ ತಕ್ಷಣ ಆಮೇಲೆ ಏನು ಮಾಡಬೇಕು, ನೀವು 10 minutes ಅದನ್ನು ರೀಕಾಲ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಓದೋದು ಎಷ್ಟು ಇಂಪಾರ್ಟೆಂಟೋ ರೀಕಾಲು ಕೂಡ ಅಷ್ಟೇ ಇಂಪಾರ್ಟೆಂಟ್.
1 ಅವರ್ ಮಾತ್ರ ನೀವು 1 ಅವರನ್ನು ಓದಬೇಕು ಕಂಟಿನ್ಯೂಸ್ಗೆ. 2 ಅವರ್ 3 ಅವರ್ಸ್ 4 ಅವರ್ಸ್ ಓದೋದಲ್ಲ. 1 ಅವರ್ಸ್ ಓದಿದ ನಂತರ 10 ಮಿನಿಟ್ಸ್ ನೀವು ರೀಕಾಲ್ ಮಾಡಬೇಕು. ನೆಕ್ಸ್ಟ್ ಸ್ವಲ್ಪ ನೀವು ಒಂದು 2-3 ನಿಮಿಷ ರೆಸ್ಟನ್ನು ಮಾಡಿಕೊಂಡು ಅಥವಾ ನಿಮಗೆ ಒಂದು ಸ್ನ್ಯಾಕ್ಸನ್ನು ತಿನ್ಕೊಂಡು ಆನಂತರ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗಿ. ಓಕೆನಾ. ಮತ್ತು ಓದಬೇಕಾದ್ರೆ ಪ್ರತಿಯೊಂದು ಕೂಡ ಲೈನ್ ಟು ಲೈನ್ ಒಂದನ್ನು ಓದಿ. ಲೈನ್ ಟು ಲೈನ್ ಪ್ರಶ್ನೆಗಳನ್ನ ಕೇಳ್ತಾರೆ. ಲೈನ್ ಟು ಲೈನ್, ಇದು ನನ್ನ ಅನುಭವ. ಲೈನ್ ಟು ಲೈನ್ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ನಿಟ್ಟಿನಾಗಿ ಪ್ರತಿಯೊಂದು ಪದನೂ ಕೂಡ ಇಂಪಾರ್ಟೆಂಟ್. ಈ ಪದನೇ ಪ್ರಶ್ನೆಯಲ್ಲಿ ಬರುತ್ತೆ, ಇದೇ ಒಂದು ಪದ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ ಅನ್ನೋ ನಿಟ್ಟಿನಲ್ಲಿ ನೀವು ಓದ್ತಾ ಹೋಗಿ. 100% ನಿಮಗೆ ಹೆಲ್ಪ್ ಆಗುತ್ತೆ. ಓದಬೇಕಾದ್ರೆ ಬ್ಲೈಂಡಾಗಿ ಓದ್ತಾ ಹೋಗ್ಬೇಡಿ, ಬರಿತಾ ಓದಿ. ವೆರಿ ವೆರಿ ಇಂಪಾರ್ಟೆಂಟ್. ಬರೀಬೇಕು. ಓಕೆನಾ. ನೀವು ಬರಿತಾ ಹೋದ್ರೆ 100% ನಿಮಗೆ ಒಂದು ನೋಟ್ಸ್ ರೆಡಿ ಆಗ್ತಾ ಹೋಗುತ್ತೆ. ಆ ನೋಟ್ಸ್ ಹೆಂಗಿರುತ್ತೆ ಅಂದರೆ ಬೇರೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಲ್ಲ ನೋಟ್ಸ್ ಬೇಕು ಅಂತ, ಅದಕ್ಕಿಂತ ಅದ್ಭುತವಾಗಿರುತ್ತೆ. ಮತ್ತೆ ಬರೀಬೇಕಾದ್ರೆ ನೀವೇನು ಮಾಡಬೇಕಂದ್ರೆ, ಸೊ ಈ ಒಂದು ಟಾಪಿಕನ್ನು ಬರೀತಿದ್ರೆ ಆ ಒಂದು ಟಾಪಿಕ್ ಸಂಬಂಧಪಟ್ಟಂತೆ ಬರೆದಾದ್ಮೇಲೆ 2 ಪೇಜ್ ಎಂಟಿನ ಬಿಡಿ. ನೆಕ್ಸ್ಟ್ ಆ ನಂತರ ಸ್ಟಾರ್ಟ್ ಮಾಡ್ಕೊಂತ ಹೋಗಿ. ಯಾಕೆ 2 ಪೇಜ್ ಎಂಟಿ ಅಂದರೆ ನೆಕ್ಸ್ಟ್ ಯಾವುದೋ ಮಾಹಿತಿ ಸಿಗುತ್ತೆ ಆ ಒಂದು ಟಾಪಿಕ್ ಸಂಬಂಧಪಟ್ಟಂತೆ, ಅಲ್ಲಿ ನೀವು ಆ್ಯಡ್ ಮಾಡ್ತಾ ಹೋಗೋದು ಆ ನೋಟ್ಸನ್ನು. ಹಾಗಾಗಿ ಈ ರೀತಿಯಾಗಿ ಅದ್ಭುತವಾಗಿ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಒಂದು ನೋಟ್ಸ್ ಪ್ರಿಪೇರ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಓದ್ತಾ ಹೋಗಿ, ಓದ್ತಾ ಬರಿತಾ ಹೋಗಿ. ನಮ್ಮ ಪೇಜ್ ಯಾರೆಲ್ಲ ಬಂದರೆ ಅವ್ರಿಗೆ ಅಂದರೆ ಅನೇಕ ಬಾರಿ ಸ್ಟೇಟಸಲ್ಲಿ ಹಾಕಿರ್ತೀನಿ, ಸುಮಾರು 200 ಪೇಜು 10 ನೋಟ್ಬುಕ್ಸ್ ಮುಗಿಸಿದ್ದಾರೆ. 10 ನೋಟ್ಬುಕ್ಸು ನೋಟ್ಸನ್ನು ಮಾಡ್ಕೊಂಡು ರೆಡಿ ಆಗಿದ್ದಾರೆ. ಅಷ್ಟು ಅವ್ರು ಬರೀತಾರೆ. ಆ ಥರ ಬರೆದು ಪ್ರಾಕ್ಟೀಸ್ ಆದರೆ ಅನುಕೂಲ ಆಗೋದು. ಆ ನೋಟ್ಸನ್ನು ಯಾರು ಕೊಡಲ್ಲ, ಶೇರ್ ಮಾಡೋದಿಲ್ಲ. ಯಾಕೆಂದರೆ ಅವ್ರು ಕಷ್ಟ ಗೊತ್ತಿದೆ, ಅವ್ರು ಕಷ್ಟಪಟ್ಟು ಬರೆದಿರ್ತಾರೆ. ಈ ನೋಟ್ಸ್ ಕೊಡಿದ್ರೆ ಆರಾಮ್ ಶೇರ್ ಆಗ್ತಿರುತ್ತೆ. ಹಾಗಾಗಿ ನೀವು ಬರೆದಂಥ ನೋಟ್ಸು ಅತ್ಯಂತ ಇಂಪಾರ್ಟೆಂಟ್ ಇರುತ್ತೆ. ಅದೇ ಇಂಪಾರ್ಟೆಂಟ್, ಅದೇ ಫೈನಲ್. ನೀವು ಬರೀರಿ, ಓದಿ. ಸೊ ಈ ರೀತಿಯಾಗಿ ಓದಬೇಕಾಗುತ್ತೆ. ಲೈನ್ ಟು ಲೈನ್ ಓದಿ. ಸೊ 10 ಮಿನಿಟ್ಸನ್ನು ರೆಸ್ಟನ್ನು ಕೊಟ್ಕೊಂಡು ಅಲ್ಲಿ ರೀಕಾಲನ್ನು ಮಾಡ್ಕೊಂಡು ಓದ್ಕೋಬೇಕಾಗುತ್ತೆ. ಸೊ ನಿಮಗೆ ಮೊಬೈಲ್ ಒಂದಿಷ್ಟು ಅವಾಯ್ಡನ್ನು ಮಾಡ್ಕೊಂತೀವಿ. ಓದಬೇಕಾದ್ರೆ ನಿಮಗೆ ಆ ಒಂದು ಟೈಮಲ್ಲಿ ಯಾರು ಕೂಡ ಡಿಸ್ಟರ್ಬ್ ಮಾಡಬಾರ್ದು. ಆ ರೀತಿಯಾಗಿ ಪ್ಲಾನನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ. ಸೊ ಮುಂದಿನ ಒಂದು ಪಾಯಿಂಟ್ ಏನಂದರೆ ನೋಟ್ಸ್ ಮಾಡಿಕೊಳ್ಳುವ ಪದ್ಧತಿ. ಈಗ ಹೇಳಿದಂತೆ ನಿಮಗೆ ನೋಟ್ಸ್ ಮಾಡಿಕೊಳ್ಳುವ ಪದ್ಧತಿ ಅದರಲ್ಲೇ ಆ್ಯಡ್ ಮಾಡಿದೆ. ಸೊ ನಿಮಗೆ ಪ್ರತಿಯೊಂದು ಟಾಪಿಕಲ್ಲಿ ನಿಮ್ಗೆ ಆಲ್ರೆಡಿ ಕ್ವಶನ್ಸ್ ಗೊತ್ತಿರುತ್ತೆ, ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ. ಅದೇ ನಿಟ್ಟಿನಲ್ಲಿ ನೀವು ಏನು ಮಾಡ್ಕೊಂತ ಹೋಗಬೇಕು, ಒಂದಿಷ್ಟು ನೋಟ್ಸ್ಗಳನ್ನು ಪ್ರಿಪೇರ್ ಮಾಡ್ಕೊಂತ ಹೋಗಬೇಕು. ಕೀ ಪಾಯಿಂಟ್ಗಳನ್ನ ಮಾಡ್ಕೊಂತ ಹೋಗಬೇಕು. ಸೊ ಸ್ವಲ್ಪ ಹೈಲೈಟರ್ನ ಯೂಸ್ ಮಾಡ್ಕೊಂತ ಹೋಗಬೇಕು. ಅಟ್ರಾಕ್ಟಿವ್ ನೋಟ್ಸನ್ನು ಇರಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮಗೆ ಬರೆದಂಥ ನೋಟ್ಸು ನಿಮಗೆ ಮತ್ತೊಮ್ಮೆ ಓದಬೇಕು, ಆ ರೀತಿಯಾಗಿ ಇರಬೇಕು. ತುಂಬ ಗೀಚ್ಕೊಂಡು ಓದಕ್ಕೆ ಹೋಗಬೇಡಿ. ಅದು ಬರೀತಾ ಹೋಗ್ಬೇಡಿ. ನೀಟಾಗಿ ಬರ್ಕೊಂತ ಹೋಗಿ. ನಿಮ್ಗೆ ಅರ್ಥ ಆಗುವಂಥ ರೀತಿ ಇದ್ದರೆ ಸಾಕು, ಬೇರೆಯವ್ರಿಗೇನು ಬೇಡ. ನಿಮ್ಗೆ ಅರ್ಥ ಆಗುವಂಥ ರೀತಿಯಲ್ಲಿ ಇದ್ದರೆ ಸಾಕಾಗುತ್ತೆ. ಸೊ ನೋಟ್ಸ್ ಮಾಡಿಕೊಳ್ಳುವಂಥ ಪದ್ಧತಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ನಿಟ್ಟಿನಕ್ಕೆ ನೀವು ನೋಟ್ಸನ್ನು ಮಾಡ್ಕೊಂತ ಹೋಗಿ. ಸೊ ಎಲ್ಲಿ ಸಾಧ್ಯ ಆಗುತ್ತೆ, ಯಾವುದಾದ್ರೂ ಒಂದು ಕ್ವಶನ್ಸನ್ನು ಕೇಳಿದ್ರು, 2015ರಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ, ಆ ಒಂದು ಪಾಯಿಂಟ್ ಮೇಲೆ ಹಾಕಿ. 2019ರಲ್ಲಿ ಇದೇ ಪಾಯಿಂಟ್ ಮೇಲೆ ಪ್ರಶ್ನೆಗಳಾಗಿದೆ, ಅಲ್ಲೂ ಕೂಡ ಮೆನ್ಷನ್ ಮಾಡ್ಕೊಂತ ಹೋಗಿ. ಯಾಕೆಂದರೆ ಹಳೆಯ ಪ್ರಶ್ನೆ ಪತ್ರಿಕೆನೇ ವಿಶ್ಲೇಷಣೆ ಮಾಡಿರ್ತಾರೆ ಆಲ್ರೆಡಿ. ಸೊ ಅಲ್ಲಿ ಆ ಒಂದು ಪಾಯಿಂಟ್ ಮೇಲೆ ಇದನ್ನು ಈ ಥರ ಮೆನ್ಷನ್ ಮಾಡೋದ್ರಿಂದ ನಿಮಗೆ ಗೊತ್ತಾಗ್ತಿರುತ್ತೆ ಸೊ ಈ ಒಂದು ಪಾಯಿಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ. ಓಕೆನಾ. ಈ ರೀತಿಯಾಗಿ ನೋಟ್ಸನ್ನು ಮಾಡ್ಕೊಂತ ಬರಿತಾ ಹೋಗಿ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ. ಸೊ ಎಲ್ಲ ಓದಾಯಿತು, ಮೊದಲೇ ಹಳೆ ಕ್ವಶನ್ ಪೇಪರ್ಸ್ ಅನಲೈಸ್ ಮಾಡಿದ್ರೆ ಕೊನೆಯದಾಗಿ ನೀವು ಮಾಡಲ್ ಕ್ವಶನ್ ಪೇಪರ್ಸನ್ನು ಅನಲೈಸ್ ಮಾಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ನಿಮಗೆ ಸುಮಾರು ಮಿನಿಮಮ್ ಈಗ ಆಲ್ರೆಡಿ 35 ಟೆಸ್ಟ್ ಸೀರೀಸ್ ಅಪ್ಲೋಡ್ ಆಗಿದೆ. ಓಕೆ, ನಮ್ಮ ಒಂದು ಪೇಡ್ ಆ್ಯಪಲ್ಲಿ. ಸೊ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಸಿಕ್ತು ಅಂತಂದರೆ ನಿಮ್ಗೆ ಏನಾಗುತ್ತೆ, ಯಾವ ರೀತಿಯಾಗಿ ಓದಿದ್ದೀವಿ ನಾವು, ಯಾವೆಲ್ಲ ರೀತಿಯ ಪ್ರಶ್ನೆಗಳು ಕೇಳ್ಬೋದು ಅನ್ನೋದು ನಿಮ್ಗೆ ಏನಾಗುತ್ತೆ ಮಾಡಲ್ ಕ್ವಶನ್ ಪೇಪರ್ಸಿಂದ ಸಿಗ್ತಾ ಹೋಗುತ್ತೆ. ಅದನ್ನು ನೀವು ಒಂದಿಷ್ಟು ಅದನ್ನು ಲೈಕ್ ಮಾಡಲ್ ಕ್ವಶನ್ ಪೇಪರ್ಸ್ನ ಆನ್ಸರ್ ಮಾಡೋದ್ರಿಂದ ಸೊ ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಎಸ್, ನಾನು ಓದಿರೋಂಥ ಅಂಶಗಳು ಇದಾವೆ, ಅಥವಾ ನಾನು ಆನ್ಸರ್ ಚೆನ್ನಾಗಿ ಮಾಡಿಲ್ಲ ಆದರೂ ಕೂಡ ನಿಮ್ಗೆ ಏನಾಗುತ್ತೆ, ಮತ್ತೊಮ್ಮೆ ಯಾಕೆ ತಪ್ಪು ಮಾಡ್ತಾ ಇದ್ದೀನಿ, ಆದರೆ ಯಾವುದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಿನ್ನ, ಇದು ಕೂಡ ನಿಮ್ಗೆ ಏನಾಗುತ್ತೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಷ್ಟು ಓಲ್ಡ್ ಕ್ವಶನ್ ಪೇಪರಿಂದ ಪ್ರಾರಂಭವಾಗಿ ಮಾಡಲ್ ಕ್ವಶನ್ ಪೇಪರ್ಗೆ ಎಂಡ್ ಆಗಬೇಕು ನಿಮ್ಮ ಓದುವಂಥ ಸ್ಟಡಿ. ಅವಾಗ ನೀವು ಕಂಪ್ಲೀಟ್ಲಿ ಪ್ರಿಪೇರ್ಡ್ ಆಗಿದ್ರೆ ಅಂತ, ಕಂಪ್ಲೀಟ್ ಮ್ಯಾನ್ ಅಂತ. ಓಕೆನಾ. ಸೊ ಆ ರೀತಿಯಾಗಿ ಆಗ್ತಾ ಹೋಗುತ್ತೆ. ಪ್ರಮುಖವಾಗಿ ಈ ರೀತಿಯಾಗಿ ಏನಾಗುತ್ತೆ ನೀವು ಓದಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಮುಖವಾಗಿ ಗುಂಪು ಚರ್ಚೆ. ಇವೆಲ್ಲವೂ ಕೂಡ ಆಯ್ತಪ್ಪ ಅಂದರೆ ನಿಮ್ಮ ಸ್ನೇಹಿತರು ಯಾರು ಇರ್ತಾರೆ ಅವರ ಜೊತೆ ಸೊ ಈ ರೀತಿಯಾಗಿ ಈ ಒಂದು ಟಾಪಿಕಲ್ಲಿ ನಾನು ಓದಿದ್ದೇನೆ, ಸೊ ನಿನಗೆ ಯಾವ ರೀತಿ ಅರ್ಥ ಆಯಿತು, ಏನು ಅರ್ಥ ಆಯಿತು, ಯಾವ ಥರ ಕ್ವಶನ್ಸ್ ನಿಮಗೆ ಡೌಟ್ ಇತ್ತು, ಮಾಹಿತಿ ಡೌಟ್ ಇತ್ತು, ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ನೀವು ಗುಂಪು ಚರ್ಚೆಯನ್ನು ಮಾಡ್ತಾ ಹೋಗಿ. ತುಂಬ ವೆರಿ ವೆರಿ ಇಂಪಾರ್ಟೆಂಟ್. ಗುಂಪು ಚರ್ಚೆ ಮಾಡೋದ್ರಿಂದ ನಿಮಗೆ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಆ ಒಂದು ವಿಷಯ ನಿಮಗೆ ತಲೆಯಲ್ಲಿ ಉಳಿಯುತ್ತೆ. ಚರ್ಚೆ ಇಂಪಾರ್ಟೆಂಟ್, ಗುಂಪು ಚರ್ಚೆ ಅದು ವಿಷಯಕ್ಕೆ ಸಂಬಂಧಪಟ್ಟಂತೆ. ಓಕೆನಾ. ನೆಕ್ಸ್ಟ್ ಮುಂದೆ ನೋಡಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಕೊನೆಯದಾಗಿ ಟೈಮ್ ಟೇಬಲ್. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಟೈಮ್ ಟೇಬಲ್ ಮ್ಯಾನೇಜ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ತಮಗೆಲ್ಲ ಗೊತ್ತಾಯಿದೆ, ಇಲ್ಲಿ ಟೈಮ್ ಟೇಬಲನ್ನು ಇಷ್ಟೇ ನಿಮಗೆ ಸಮಯ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ, ನಿಮ್ಗೆ ಆಲ್ರೆಡಿ ಹೇಳ್ತಿದ್ದೆ. ಸೊ ಏನಾಗುತ್ತೆ, ಅನೇಕ ಜನ ಈಗ ಅನೇಕ ರೀತಿಯ ಗೃಹಿಣಿಯರು ಇರ್ತೀರಾ, ಅಥವಾ ಕೆಲಸ ಮಾಡ್ಕೊಂಡು ಓದ್ತಾರ ಇರ್ತೀರಾ, ಕೆಲವರು ಸ್ಟೂಡೆಂಟ್ಸ್ ಇರ್ತೀರಾ. ಓಕೆನಾ. ಸೊ ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಕೆಲವರು ಏನು ಮಾಡ್ತಾರೆ, ಇದು ಓದೋದಕ್ಕೆ ಅಂತಲೇ ಇರ್ತೀರಾ. ಅಂದ್ರೆ ಲೈಕ್ ಏನಾಗುತ್ತೆ, ನಾವೆಲ್ಲವನ್ನು ಬಿಟ್ಟಿರ್ತೀವಿ, ಕೆಲಸನೂ ಮಾಡೋದಿಲ್ಲ, ಅಲ್ಲಿ ಗೃಹಿಣಿನೂ ಇರಲ್ಲ, ಸ್ಟೂಡೆಂಟ್ಸು ಆಗಿರಲ್ಲ, ಜಸ್ಟ್ ಓದೋದಕ್ಕೆ ಅಂತಲೇ ಟೈಮ್ ಕೊಟ್ಟಿರ್ತೀರ. ಕಂಪ್ಲೀಟ್ಲಿ 2 ಇಯರ್ಸ್ ಓದಬೇಕು ಅಂತ ಕೂತ್ಕೊಂಡಿರ್ತಾರೆ. ಸೊ ಈ ರೀತಿಯಾಗಿ ಅನೇಕ ರೀತಿಯೆಲ್ಲ ನೋಡ್ತಾ ಹೋಗ್ತೀವಿ. ಸೊ ಇವರಿಗೆ ಸಂಬಂಧಪಟ್ಟಂತೆ ವಿಭಿನ್ನವಾಗಿ ನಾವು ಟೈಮ್ ಟೇಬಲ್ನ ಕೊಡಬೇಕಾಗುತ್ತೆ. ಹಾಗಾಗಿ ಒಬ್ಬೊಬ್ಬರಿಗೆ ಹೇಳೋದು ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಬಟ್ ಜನರಲ್ ನಿಮ್ಗೆ ಹೇಳಬೇಕು ಅಂತಂದರೆ, ಸೊ ನಿಮಗೆ ಯಾವಾಗ ಫ್ರೀ ಅನಿಸುತ್ತೆ, ಕಂಪ್ಲೀಟ್ಲಿ ಒಂದೇ ವಾಕ್ಯದಲ್ಲಿ ಬೇಕಂದ್ರೆ ನಿಮ್ಗೆ ಯಾವಾಗ ಫ್ರೀ ಅಪ್ಪ, ನಾನೀಗ ಫ್ರೀ ಇದ್ದೀನಿ, ಸೊ ಅಲ್ಲಿ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಟೈಮನ್ನು ತಗೋಬೇಕಾಗುತ್ತೆ. ಓಕೆನಾ. ಸಾಧ್ಯವಾದಷ್ಟು ಮಾರ್ನಿಂಗ್ ಎಲ್ಲರೂ ಕೂಡ ಫ್ರೀ ಇದ್ದೇ ಇರ್ತೀರ. ಇದರಲ್ಲಿ ಯಾವುದೇ ಕ್ಯಾಟಗರಿ ಆಗಿರಲಿ, ನೀವು ಮಾರ್ನಿಂಗ್ ಅಂತೂ ಫ್ರೀ ಇದ್ದೇ ಇರ್ತೀರ. ಸೊ ಇಲ್ಲಿ ಏನಾಗುತ್ತೆ, ಆ ಒಂದಿಷ್ಟು ನೀವು ಯಾರೆಲ್ಲ ಗೃಹಿಣಿ ಇರ್ತೀರಾ ಅಥವಾ ಕೆಲಸಕ್ಕೆ ಹೋಗೋರಿರ್ತೀರಾ, ಸಾಧ್ಯವಾದಷ್ಟು ಕೂಡ 4:30 ಅಂತ ನೀವೇನು ಮಾಡಿ ನಿಮ್ಮ ಟೈಮ್ ಟೇಬಲ್ನ ಫಿಕ್ಸ್ ಮಾಡ್ಕೊಂತ ಹೋಗಿ.
4:30 ಇಂದ 6:30ವರೆಗೂ ಕೂಡ 2 ಅವರ್ಸ್ ಸಿಕ್ಬಿಡುತ್ತೆ ನಿಮಗೆ ಇಲ್ಲಿ. ಓಕೆನಾ, 2 ಅವರ್ಸ್ ಸಿಕ್ಬಿಡುತ್ತೆ. ಸೊ ಈ 2 ಅವರ್ಸನ್ನು ನಿಮಗೆ ಓದೋದಕ್ಕೆ ಯಾವ ತುಂಬ ಸ್ಟಾರ್ಟಿಂಗ್ ನಿಮಗೆ ತುಂಬ ಕಷ್ಟ ಆಗ್ತಿರುತ್ತೆ ಅಂಥ ಸಬ್ಜೆಕ್ಟ್ಸನ್ನು ಇಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಾ ಹೋಗಿ. ಓಕೆನಾ. ಸೊ ಆನಂತರ ಇಲ್ಲಿ ಏನಾಗ್ತಾ ಹೋಗುತ್ತೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಈ ಮೂರಕ್ಕೂ ಕೂಡ ಇದು ಅನುಕೂಲ ಆಗೋಂಥದ್ದು. ಓದೋಕ್ಕೆ ಅಂತ ಕುಳಿತವ್ರಿಗೆ ನಿಮಗೆ ಪ್ರತಿನಿತ್ಯ ಮಾರ್ನಿಂಗಿಂದ ಹಿಡ್ಕೊಂಡು 6 ಗಂಟೆಯಿಂದ ಹಿಡ್ಕೊಂಡು ಮಲಗೋವರು ಕೂಡ ಟೈಮ್ ಟೇಬಲ್ ನಿಮ್ಮದು, ಯಾಕೆಂದ್ರೆ ನಾವು ಓದೋಂಥ ಕೆಲಸನೇ ಇಂದಾಗಿರುತ್ತೆ. ಬಟ್ ಇವರಿಗೆ ಸ್ಟೂಡೆಂಟ್ಸ್ ಆಗಿರಲಿ, ಕೆಲಸ ಮಾಡ್ಕೊಂಡು ಹೋದಂಥವ್ರಾಗಿರಲಿ, ಗೃಹಿಣಿಯರಿಗಾಗಿರಲಿ, ಸೊ ಇಷ್ಟು ಟೈಮ್ ಮಾರ್ನಿಂಗ್ ಸಿಕ್ಬಿಡುತ್ತೆ. ಆನಂತರ ಒಂದಿಷ್ಟು ನೀವು ಕೆಲಸಕ್ಕೆ ರೆಡಿ ಆಗಬೇಕು, ಅಥವಾ ಟಿಫನ್ ಮಾಡೋಕ್ಕಾಗತ್ತೆ, ಅಥವಾ ನೀವು ಕಾಲೇಜಿಗೆ ರೆಡಿ ಆಗಬೇಕಾಗತ್ತೆ, ಇವೆಲ್ಲವೂ ಕೂಡ ಬಂದ್ಬಿಡುತ್ತೆ. ಓಕೆನಾ. ಸಾಧ್ಯವಾದಷ್ಟು 2 ರಿಂದ 2.5 ಅವರು ನೀವು ಮಾರ್ನಿಂಗನ್ನು ಪಡ್ಕೊಬೇಕಾಗತ್ತೆ. ಆನಂತರ ಸಾಧ್ಯವಾದಷ್ಟು ಮಿಡಲ್ ಅಂದರೆ ಇಟ್ ಮೀನ್ಸ್ ಇಲ್ಲಿ ಕೆಲಸ ಮಾಡೋದಕ್ಕೆ ಹೋದವ್ರಿಗೆ ಮಧ್ಯದಲ್ಲಿ ಸಿಗೋದಿಲ್ಲ, ಟೈಮ್ ಸಿಗೋದಿಲ್ಲ. ಸಾಧ್ಯ ಆದರೆ ಟೈಮ್ ಮಾಡಿಕೊಂಡು ಸೊ ಓದೋದಕ್ಕೆ ಪ್ರಯತ್ನವನ್ನು ಪಡಿ, ಅಥವಾ ಸ್ಟೂಡೆಂಟ್ಗೂ ಕೂಡ ಸಿಗೋದಿಲ್ಲ. ಸೊ ಗೃಹಿಣಿಯರಿಗೆ ಏನಾಗುತ್ತೆ, ಮಧ್ಯದಲ್ಲಿ ಲೈಕ್ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಸೊ ಎಲ್ಲ ಮನೆ ಕೆಲಸ ಮುಗಿದಾದ್ಮೇಲೆ ಸೊ ಮತ್ತೆ ನಿಮ್ಗೆ ಏನಾಗುತ್ತೆ 12ರಿಂದ ಒಂದು 2 ಗಂಟೆವರೆಗೂ ಕೂಡ ಮತ್ತೆ ನಿಮ್ಗೆ ಏನಾಗುತ್ತೆ ಇಲ್ಲಿ ಟೈಮ್ ಸಿಗುತ್ತೆ, ಅಲ್ಲೂ ಕೂಡ ಕವರ್ ಅಪ್ ಅನ್ನು ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಕೆಲಸ ಮುಗಿಸ್ಕೊಂಡು ಬರೋಂಥವ್ರಿಗೆ, ಅಥವಾ ಸ್ಟೂಡೆಂಟ್ಸ್ಗಾಗಿರಲಿ ಅಥವಾ ಗೃಹಿಣಿಯರಿಗಾಗಿರಲಿ, ಸೊ ಕೆಲಸ ಮುಗಿಸ್ಕೊಂಡು ಬರೋಂಥವ್ರಿಗೆ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಮತ್ತೆ 6 ಗಂಟೆಯಿಂದ ನಿಮಗೆ ಟೈಮ್ ಸಿಕ್ಬಿಡುತ್ತೆ. ಓಕೆನಾ. ಮತ್ತೆ ಫ್ರೆಶ್ ಆಗಿ 7 ಗಂಟೆಯಿಂದ ನೀವು ಕೂತ್ಕೊಂಡ್ರಿ ಅಂತಂದರೆ ಒಂದು 9 ಗಂಟೆವರೆಗೂ ಊಟದ ಅವಧಿಯವರೆಗೂ ನೀವು ಓದ್ಕೊಬೋದು. ಓಕೆನಾ. ಆದರೆ ಈ ಗೃಹಿಣಿಯರಿಗೆ ಇಲ್ಲಿ ಆಗೋದಿಲ್ಲ. ಸೊ ಎಲ್ಲವನ್ನು ಕೂಡ ಊಟ ಮಾಡಿಸಿ ಮಕ್ಕಳನ್ನ ಮಲಗಿಸಿ ಆನಂತರ 10 ಗಂಟೆಯಿಂದ ಸೊ ಮ್ಯಾಕ್ಸಿಮಮ್ ನಿಮಗೆ 11 ಅಥವಾ 11:30ವರೆಗೂ ಕೂಡ ಓದ್ಕೊಂತ ಹೋಗಿ. ಇಲ್ಲೊಂದಿಷ್ಟು ಟೈಮ್ ಸಿಗುತ್ತೆ, ಮಧ್ಯಾಹ್ನ ಒಂದಿಷ್ಟು ಟೈಮ್ ಸಿಕ್ತು, ಮಾರ್ನಿಂಗ್ ಒಂದಿಷ್ಟು ಟೈಮ್ ಸಿಕ್ತು. ಸೊ ನಿಮಗೆ ಮ್ಯಾಕ್ಸಿಮಮ್ ಡೈಲಿ 5 ಅವರ್ಸ್ ಸಿಕ್ಕೇ ಸಾಕು. 5 ಅವರ್ಸ್ನ ಮ್ಯಾನೇಜ್ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ. 5 ಅವರ್ಸ್ಗೆ ನಿಮ್ಮ ವಿಷಯಗಳು ಯಾವ ಇದ್ದಾವೆ, ಸೊ ಮ್ಯಾಕ್ಸಿಮಮ್ ಎಲ್ಲ ವಿಷಯಗಳನ್ನ ಕವರ್ ಮಾಡೋದಕ್ಕೆ ಪ್ರತಿನಿತ್ಯ ಟ್ರೈ ಮಾಡ್ಕೊಂತ ಹೋಗಿ. ಸೊ ಒಂದೇ ವಿಷಯವನ್ನು ನಿರಂತರವಾಗಿ ಓದ್ತಾ ಹೋದರೆ ಅದು ಮತ್ತೆ ಇನ್ನೊಂದು ವಿಷಯವನ್ನು ಓದೋಷ್ಟರಲ್ಲಿ ಇದು ಮರ್ತೋಗಿರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಪ್ರತಿನಿತ್ಯ ಎಲ್ಲ ಒಂದು ವಿಷಯಗಳನ್ನ ಓದೋದಕ್ಕೆ ಟಚಪ್ಪಲ್ಲಿ ಇರೋದಕ್ಕೆ ಪ್ರಯತ್ನವನ್ನು ಪಡ್ತಾ ಹೋಗಿ. ಅದೇ ರೀತಿಯಾಗಿ ಟೈಮ್ ಟೇಬಲ್ನ ಮಾಡ್ಕೊಂತ ಹೋಗಿ. ಸೊ ಪ್ರತಿನಿತ್ಯ ಅದೇ ನಾವು ಓದೋದಕ್ಕೆ ಕೂತಿದ್ದೀವಿ ಅಂತಂದರೆ ನಿಮ್ಗೆ ಹೇಳೋದೇ ಬೇಕಾಗಿಲ್ಲ. ಪ್ರತಿನಿತ್ಯ ನಿಮ್ಮದೇ ಅವಧಿ, ನಿಮ್ಮದೇ ಅವರ್ಸು, ನಿಮ್ಮದೇ ಟೈಮ್ ಟೇಬಲ್, ಪ್ರತಿನಿತ್ಯ ಓದೋಂಥದ್ದು ನಿಮಗೆ ಕೆಲಸ ಆಗಿರುತ್ತೆ. ಸೊ ನಿಮಗೆ ಎಲ್ಲ ವಿಷಯಗಳನ್ನ ಓದೋದಕ್ಕೆ ಹೆಚ್ಚು ಫೋಕಸನ್ನು ಮಾಡ್ತಾ ಹೋಗಿ. ಸೊ ಒಂದೇ ವಿಷಯವನ್ನು ಒಂದು ದಿನ, ಒಂದು ವಾರ ಪೂರ್ತಿ ಓದ್ತೀನಿ, ನೆಕ್ಸ್ಟ್ ಇನ್ನೊಂದು ವಿಷಯವನ್ನು ಓದ್ತೀನಿ, ಈ ರೀತಿ 6 ವಿಷಯಗಳನ್ನ ಓದಬೇಕಾದ್ರೆ ಮೊದಲು ಓದಿರೋಂಥ ವಿಷಯಗಳೆಲ್ಲವೂ ಕೂಡ ಮರ್ತೋಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಆ ರೀತಿಯಾಗಿ ಬೇಡ. ಸೊ ಎಲ್ಲ ವಿಷಯಗಳನ್ನ ಓದ್ತಾ ಹೋಗಿ. ಸೊ ಇಲ್ಲಿ ಸ್ಮಾರ್ಟ್ ವರ್ಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹಾರ್ಡ್ ವರ್ಕ್ನ ಜೊತೆಲಿ ಇರಲೇಬೇಕಾಗುತ್ತೆ. ಹಾರ್ಡ್ ವರ್ಕ್ ಇದ್ರೇ ಸ್ಮಾರ್ಟ್ ವರ್ಕ್ ಬರುತ್ತೆ. ಸೊ ಮೊದಲು ನೀವು ಹಾರ್ಡ್ ವರ್ಕನ್ನು ಮಾಡೋದನ್ನು ಕಲಿರಿ, ಸ್ಮಾರ್ಟ್ ವರ್ಕ್ ತಾನಾಗೆ ನಮಗೆ ಬರ್ತಾ ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಓದ್ತಾ ಹೋದರೆ 100% ನೀವು ಕಂಡಂಥ ಕನಸು, ನೀವು ಕಂಡಂಥ HSTR GPSTR ಶಿಕ್ಷಕರಾಗುವಂಥ ಕನಸು ನನಸಾಗುತ್ತೆ ಅಂತ ಭಾವಿಸ್ತೀನಿ. ನನ್ನ ಪ್ರಕಾರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಮಗ್ರವಾಗಿ ಮಾಹಿತಿ ಸಿಕ್ಕಿದೆ. ಸೊ ಎಲ್ಲ ಮಾಹಿತಿಗಳಿಗೆ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸ್ಟೇಟಸಲ್ಲಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಏನಾದ್ರು ಡೌಟ್ ಇದ್ದರೆ ಕೆಳಭಾಗದಲ್ಲಿ ಕಾಣುವಂಥ ನಂಬರನ್ನು ಸಂಪರ್ಕಿಸಿ ಅಂತ ಹೇಳ್ತಾ, ಸೊ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಸೊ ಧನ್ಯವಾದಗಳು.